ನನ್ನ ಹೆಸರು ಸಮರ್ಥ್ ಅಗರ್ವಾಲ್. ಇಂದೋರ್ನಲ್ಲಿ ಜನರು ನನ್ನನ್ನು ಯಶಸ್ವಿ ಉದ್ಯಮಿ ಎಂದು ಕರೆಯುತ್ತಾರೆ. ಆದರೆ ಸತ್ಯವೇನೆಂದರೆ ಅಂದು ಮಧ್ಯಾಹ್ನ ನಾನು ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗಿದ್ದೆ. ಮತ್ತು ನಾನು ಇಂದು ಹೇಳುತ್ತಿರುವ ಕಥೆಯು ನನ್ನ ಜೀವನದ ಆ ತಿರುವು. ಅಲ್ಲಿಂದ ಎಲ್ಲವೂ ಬದಲಾಯಿತು. ನೀವು ವಿಧಿಯು ಕೇವಲ ಮೇಲೆ ಕುಳಿತು ನಾಟಕವನ್ನು ನೋಡುತ್ತದೆ ಎಂದು ಭಾವಿಸಿದರೆ ಬಹುಶಃ ನೀವು ತಪ್ಪು. ಇಂದೋರ್ನ ಮಧ್ಯಾಹ್ನ ಎಂದಿನಂತೆ ಬೆಂಕಿಯನ್ನು ಉಗುಳುತ್ತಿತ್ತು. ಪಲಾಸಿಯಾ ಚೌಕದ ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನಗಳು ನಿಂತಿದ್ದವು. ನಾನು ನನ್ನ ಹೊಳೆಯುವ ಕಪ್ಪು ಮರ್ಸಿಡಿಸ್ನಲ್ಲಿ ಕುಳಿತಿದ್ದೆ. ಸೂಟ್ ಬೂಟ್ ಧರಿಸಿ ಎಸಿ ಫುಲ್ ಮಾಡಿದ್ದೆ. ಆದರೂ ಹಣೆಯ ಮೇಲೆ ಬೆವರಿನ ಧಾರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಸ್ಟೀರಿಂಗ್ ಮೇಲಿನ ನನ್ನ ಹಿಡಿತ ಎಷ್ಟು ಗಟ್ಟಿಯಾಗಿತ್ತೆಂದರೆ ಬೆರಳುಗಳು ಬಿಳಿಚಿಕೊಂಡಿದ್ದವು. ಫೋನ್ ಕಿವಿಗೆ ಇತ್ತು ಮತ್ತು ನನ್ನ ದನಿಯೇ ನನಗೆ ಅಪರಿಚಿತವಾಗಿ ತೋರುತ್ತಿತ್ತು. ನನಗೆ ಇಂದು ಸಂಜೆಯೊಳಗೆ 50 ಲಕ್ಷ ಬೇಕು. ಅರ್ಥವಾಗುತ್ತಿದೆಯೇ ನಿನಗೆ? ಇಲ್ಲದಿದ್ದರೆ ಫ್ಯಾಕ್ಟರಿ ಹರಾಜಾಗುತ್ತದೆ. ಕರೆ ಕಟ್ ಆಗುತ್ತಿದ್ದಂತೆ ಹೃದಯ ಜೋರಾಗಿ ಬಡಿದುಕೊಂಡಿತು. ಕೆಲವು ಕ್ಷಣಗಳ ಹಿಂದೆ ಬಂದ ಆ ಕರೆಯು ನನ್ನ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತ್ತು. ಆಗಲೇ ನಾನು ಗಾಜಿನ ಹೊರಗೆ ನೋಡಿದೆ. ಒಬ್ಬ ಕುಂಟ ಭಿಕ್ಷುಕ, ಹರಿದ ಬಟ್ಟೆ, ಬಾಗಿದ ಬೆನ್ನು, ಕೈಯಲ್ಲಿ ಒಂದು ಹಳೆಯದಾದ ಜಜ್ಜಿದ ಬುಟ್ಟಿಯನ್ನು ಹಿಡಿದಿದ್ದನು. ಗೊತ್ತಿಲ್ಲ ಯಾಕೆ ಆ ಕ್ಷಣ ನನ್ನ ಕೋಪ ಅವನ ಮೇಲೆಯೇ ಹೊರಬಂತು. ನಾನು ಬೇಸರಗೊಂಡು ಅವನನ್ನು ತಳ್ಳಿ ಇಲ್ಲಿಂದ ಹೋಗು ಎಂದೆ. ನನ್ನ ತಳ್ಳುವಿಕೆಯಿಂದ ಅವನು ತಡವರಿಸಿದನಾದರೂ ಬೀಳಲಿಲ್ಲ. ನಂತರ ಅವನು ನನ್ನತ್ತ ನೋಡಿ ಮುಗುಳ್ನಕ್ಕನು. ಅವನ ಆ ನಗು ಇಂದಿಗೂ ನನ್ನನ್ನು ವಿಚಲಿತಗೊಳಿಸುತ್ತದೆ. ನಂತರ ಅವನು ತನ್ನ ಅದೇ ಜಜ್ಜಿದ ಬುಟ್ಟಿಯಿಂದ ಶುಭ್ರವಾದ ಚೆಕ್ ಬುಕ್ ಒಂದನ್ನು ತೆಗೆದನು. ನಿಧಾನವಾಗಿ, ಆದರೆ ಏನೂ ಹೇಳದೆ ಅದನ್ನು ನನ್ನ ಕಾರಿನ ತೆರೆದ ಕಿಟಕಿಯ ಒಳಗೆ ಎಸೆದನು. ನಾನು ಅವನನ್ನು ನಿಲ್ಲಲು ಹೇಳಲೆಂದು ಆ ಚೆಕ್ಕನ್ನು ಎತ್ತಿಕೊಂಡೆ. ಆದರೆ ನನ್ನ ದೃಷ್ಟಿ ಅದರ ಮೇಲೆ ಬಿದ್ದ ತಕ್ಷಣ ನನ್ನ ಉಸಿರು ನಿಂತು ಹೋಯಿತು. 50 ಲಕ್ಷ ರೂಪಾಯಿಗಳ ಮೊತ್ತ ಅದರಲ್ಲಿತ್ತು ಮತ್ತು ಸಹಿ. ಆ ಸಹಿ ನನ್ನ ಅಪ್ಪನದ್ದಾಗಿತ್ತು. ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ, ಜಗತ್ತು ಸತ್ತೋಗಿದ್ದಾರೆ ಎಂದು ನಂಬಿದ್ದ ನನ್ನ ಅಪ್ಪನ ಸಹಿ ಅದು. ನನ್ನ ಕಣ್ಣುಗಳು ಮತ್ತೆ ಆ ಭಿಕ್ಷುಕನನ್ನು ಹುಡುಕಲಾರಂಭಿಸಿದವು. ಆದರೆ ಅವನು ಸಾಮಾನ್ಯ ಭಿಕ್ಷುಕನಾಗಿರಲಿಲ್ಲ. ಮತ್ತು ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಏಕೆಂದರೆ ಆ ದಿನ ಪಲಾಸಿಯಾ ಚೌಕದ ಆ ಟ್ರಾಫಿಕ್ ಸಿಗ್ನಲ್ನಲ್ಲಿ ನನಗೆ ಕೇವಲ 50 ಲಕ್ಷ ಸಿಕ್ಕಿರಲಿಲ್ಲ. ನನಗೆ ನನ್ನ ಜೀವನದ ಅತಿದೊಡ್ಡ ಸತ್ಯ ಸಿಗಲಿತ್ತು. ಫೋನ್ನ ಸ್ಕ್ರೀನ್ ಇನ್ನೂ ಬೆಳಗುತ್ತಿತ್ತು. ಅದರ ಮೇಲೆ ಸೇಠ್ ಕೈಲಾಶ್ ಚಂದ್ ಅವರ ಹೆಸರು ಸಾವು ಎದುರಿಗೆ ನಿಂತಿರುವಂತೆ ಮಿಂಚುತ್ತಿತ್ತು. ನಾನು ಕರೆಯನ್ನು ಕಟ್ ಮಾಡಿದ್ದೆ. ಆದರೆ ಅವರ ಧ್ವನಿ ಇನ್ನೂ ನನ್ನ ಕಿವಿಯಲ್ಲಿ ಸುತ್ತಿಗೆಯಂತೆ ಬಾರಿಸುತ್ತಿತ್ತು. ಇಂದು ಸಂಜೆ 5 ಗಂಟೆಯೊಳಗೆ ನನಗೆ 50 ಲಕ್ಷ ಬೇಕು. ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ನಿಮ್ಮ ಕಾರ್ಖಾನೆಯ ಹರಾಜಿನ ಸುದ್ದಿ ಇರುತ್ತದೆ ಮತ್ತು ನಿಮ್ಮ ಕುಟುಂಬದ ಪ್ರತಿಷ್ಠೆಯು ಶಾಶ್ವತವಾಗಿ ಮಣ್ಣು ಪಾಲಾಗುತ್ತದೆ. ಅವರ ಭಾರವಾದ, ತಣ್ಣನೆಯ ಮತ್ತು ನಿರ್ದಯದ ಧ್ವನಿ ಇನ್ನೂ ನನ್ನೊಳಗೆ ಪ್ರತಿಧ್ವನಿಸುತ್ತಿತ್ತು. 50 ಲಕ್ಷ. ಇಂದಿನ ದಿನಮಾನದಲ್ಲಿ ಈ ಮೊತ್ತ ಬಹಳ ದೊಡ್ಡದೇನಲ್ಲ. ವಿಶೇಷವಾಗಿ ಒಬ್ಬ ಬಿಸಿನೆಸ್ ಟೈಕೂನ್ನ ಏಕೈಕ ವಾರಸುದಾರನಿಗೆ ಇದು ದೊಡ್ಡ ವಿಷಯವಲ್ಲ. ಆದರೆ ಜಗತ್ತಿಗೆ ತಿಳಿದಿದ್ದ ಸುಳ್ಳು ಇದೇ ಆಗಿತ್ತು. ಅಸಲಿ ಸತ್ಯವೇನೆಂದರೆ ನಾನು ಕಂಗಾಲಾಗಿದ್ದೆ. ಅಪ್ಪ ನಾಪತ್ತೆಯಾದ ನಂತರ ಕಳೆದ 5 ವರ್ಷಗಳಲ್ಲಿ ನಾನು ನನ್ನ ಹವ್ಯಾಸಗಳಿಂದ ಮತ್ತು ತಪ್ಪು ನಿರ್ಧಾರಗಳಿಂದ ಆ ಸಾಮ್ರಾಜ್ಯವನ್ನು ಒಳಗಿನಿಂದ ಟೊಳ್ಳು ಮಾಡಿದ್ದೆ. ಅವರು ರಕ್ತ ಬೆವರು ಸುರಿಸಿ ಇದನ್ನು ಕಟ್ಟಿದ್ದರು. ನನ್ನ ಒಂದು ಸನ್ನೆಗೆ ಎದ್ದು ನಿಲ್ಲುತ್ತಿದ್ದ ಸ್ನೇಹಿತರು ಇಂದು ಮುಖ ತಿರುಗಿಸಿಕೊಳ್ಳುತ್ತಿದ್ದರು. ಮಾರುಕಟ್ಟೆಯಲ್ಲಿ ನನ್ನ ಪ್ರತಿಷ್ಠೆ ಎಷ್ಟು ಬಿದ್ದಿತ್ತೆಂದರೆ ಯಾರೂ ನನ್ನ ಫೋನ್ ಎತ್ತಲೂ ತಯಾರಿರಲಿಲ್ಲ. ಇನ್ನು ಸಾಲ ಕೊಡುವುದು ದೂರದ ಮಾತಾಗಿತ್ತು. ನಾನು ಅಸಹಾಯಕನಾಗಿ ವಿಂಡೋ ಸ್ಕ್ರೀನ್ನಿಂದ ಹೊರಗೆ ನೋಡಲಾರಂಭಿಸಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಒಂದಕ್ಕೊಂದು ಅಂಟಿಕೊಂಡಂತೆ ನಿಂತಿದ್ದವು. ಬಿಸಿಲು ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ರಸ್ತೆಯ ಮೇಲಿನ ಗಾಳಿಯು ನಡುಗುತ್ತಿರುವಂತೆ ಕಾಣುತ್ತಿತ್ತು. ಎಲ್ಲವೂ ಸ್ಥಗಿತಗೊಂಡಿತ್ತು. ಈ ಸಮಯದಲ್ಲಿ ನನ್ನ ಜೀವನ ಹೇಗೆ ನಿಂತಿತೋ ಹಾಗೆಯೇ ನನ್ನ ಮನಸ್ಸಿನಲ್ಲಿ ಪದೇ ಪದೇ ಒಂದೇ ಆಲೋಚನೆ ಸುತ್ತುತ್ತಿತ್ತು. ಇಂದು ಫ್ಯಾಕ್ಟರಿ ಹರಾಜಾದರೆ ನಾನು ನನ್ನ ತಾಯಿಗೆ ಏನು ಮುಖ ತೋರಿಸಲಿ? ಆ ತಾಯಿ ಇಂದಿಗೂ ತನ್ನ ಪತಿ ಹಿಂತಿರುಗಿ ಬರುತ್ತಾರೆ ಎಂಬ ಭರವಸೆಯ ಮೇಲೆಯೇ ಬದುಕಿದ್ದಾರೆ. ಗೌರವ್ ಅಗರ್ವಾಲ್ ಬರುತ್ತಾರೆ ಮತ್ತು ಎಲ್ಲವನ್ನೂ ಸರಿಪಡಿಸುತ್ತಾರೆ ಎಂದು ನಂಬಿದ್ದಾರೆ. ಆದರೆ ಈ ಹೆಸರಿನೊಂದಿಗೆ ನನ್ನ ಎದೆಯಲ್ಲಿ ಒಂದು ವಿಚಿತ್ರವಾದ ನೋವು ಮತ್ತು ಕೋಪ ಉಕ್ಕಿ ಬಂತು. ತನ್ನ ಮಗ ಮತ್ತು ಹೆಂಡತಿಯನ್ನು ಒಂಟಿಯಾಗಿ ಬಿಟ್ಟು ಏನನ್ನೂ ಹೇಳದೆ ಇದ್ದಕ್ಕಿದ್ದಂತೆ ಅವರ ಜೀವನದಿಂದ ಕಣ್ಮರೆಯಾದ ಒಬ್ಬ ತಂದೆ. ಅವರು ಬದುಕಿದ್ದಾರೆಯೇ ಅಥವಾ ಸತ್ತಿದ್ದಾರೆಯೇ ಎಂದು ನನಗೆ ತಿಳಿದಿರಲಿಲ್ಲ. ಅವರ ಗೈರುಹಾಜರಿ ನನ್ನನ್ನು ಒಳಗಿನಿಂದ ಮುರಿದು ಹಾಕಿತ್ತು ಎಂದು ಮಾತ್ರ ನನಗೆ ತಿಳಿದಿತ್ತು. ಮತ್ತು ಇಂದು ಆ ಮುರಿದು ಹೋಗುವಿಕೆಯ ಬೆಲೆಯನ್ನು ನನ್ನ ತಾಯಿ ಮತ್ತು ನಮ್ಮ ಕಾರ್ಖಾನೆ ತೆರಬೇಕಾಗಿತ್ತು. ಬಹುಶಃ ವಿಧಿಗೆ ಇದು ಸಮ್ಮತವಾಗಿರಲಿಲ್ಲ.
ಏಕೆಂದರೆ ಅದೇ ಕ್ಷಣದಲ್ಲಿ ಪಲಾಸಿಯಾ ಚೌಕದ ಆ ಟ್ರಾಫಿಕ್ ಸಿಗ್ನಲ್ನಲ್ಲಿ ನನ್ನ ಕಥೆ ನನಗೆ ಊಹಿಸಲು ಸಾಧ್ಯವಾಗದ ತಿರುವಿನಲ್ಲಿ ನಿಂತಿತ್ತು. ಪೊಲೀಸರು ಪ್ರಯತ್ನಿಸಿದರೂ ಖಾಸಗಿ ಪತ್ತೆದಾರಿಗಳನ್ನು ನೇಮಿಸಲಾಯಿತು. ಪತ್ರಿಕೆಗಳಲ್ಲಿ ಸುದ್ದಿಗಳು ಪ್ರಕಟವಾದವು, ಆದರೆ ಎಲ್ಲವೂ ವ್ಯರ್ಥವಾಯಿತು. ಅಪ್ಪನನ್ನು ಭೂಮಿ ನುಂಗಿತೋ ಅಥವಾ ಆಕಾಶವೂ ಹೀರಿಕೊಂಡಿತೋ ಈ ಬಗ್ಗೆ ಯಾರಿಗೂ ಏನೂ ತಿಳಿಯಲಿಲ್ಲ. ನಿಧಾನವಾಗಿ ನನ್ನ ಮನಸ್ಸಿನಲ್ಲಿ ನನ್ನ ತಂದೆ ತೊಂದರೆಗೆ ಹೆದರಿ ಓಡಿಹೋದರು ಎಂಬ ನಂಬಿಕೆ ಬಲವಾಯಿತು. ಅವರು ಒಬ್ಬ ದುರ್ಬಲ ಮನುಷ್ಯ, ಅವರು ಹೇಡಿಯಾಗಿದ್ದರು. ಅವರು ಇದ್ದಿದ್ದರೆ ಇಂದು ನಾನು ಈ ಅವಮಾನಗಳನ್ನು ಎದುರಿಸಬೇಕಿರಲಿಲ್ಲ. ಅವರು ಇದ್ದಿದ್ದರೆ ಸೇಠ್ ಕೈಲಾಶ್ ಚಂದ್ ಅವರಂತಹ ಜನರು ಫೋನ್ನಲ್ಲಿ ನನ್ನನ್ನು ಬೆದರಿಸುವ ಧೈರ್ಯ ಮಾಡುತ್ತಿರಲಿಲ್ಲ. ನನ್ನ ಆಲೋಚನೆಯ ಈ ಸುಳಿಯಲ್ಲಿ ಟ್ರಾಫಿಕ್ ಸಿಗ್ನಲ್ ಕೆಂಪಾಯಿತು. ಇಳಿಕೆ ಎಣಿಕೆ ಕೌಂಟ್ ಡೌನ್ ಪ್ರಾರಂಭವಾಗಿತ್ತು. 120 ಸೆಕೆಂಡುಗಳು ನನಗೆ 2 ಶತಮಾನಗಳಿಗೆ ಸಮಾನವಾಗಿದ್ದವು. ನಾನು ನನ್ನ ಆಲೋಚನೆಯಲ್ಲಿ ಎಷ್ಟು ಮುಳುಗಿಹೋಗಿದ್ದೆನೆಂದರೆ ಸುತ್ತಮುತ್ತಲಿನ ಪ್ರಪಂಚವೇ ಮಾಯವಾದಂತಿತ್ತು. ಆಗ ಇದ್ದಕ್ಕಿದ್ದಂತೆ ನನ್ನ ಕಾರಿನ ಕಿಟಕಿಯ ಮೇಲೆ ಒಂದು ತಟ್ಟುವ ಶಬ್ದವಾಯಿತು ಮತ್ತು ನಾನು ಬೆಚ್ಚಿಬಿದ್ದೆ. ತಲೆ ತಿರುಗಿಸಿ ಎಡಭಾಗದಲ್ಲಿ ನೋಡಿದಾಗ ಗಾಜಿನ ಆಚೆ ಒಬ್ಬ ಭಿಕ್ಷುಕ ನಿಂತಿದ್ದನು. ಅವನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಕೈಯಲ್ಲಿ ಕೊಳಕು ತುಂಬಿದ ಜಜ್ಜಿದ ಬುಟ್ಟಿ ಇತ್ತು. ಹಲವು ಕಡೆ ಹರಿದಿತ್ತು. ಬಹುಶಃ ಅದು ಯಾವಾಗಲೂ ಬಿಳಿಯಾಗಿರಬಹುದು, ಆದರೆ ಈಗ ಮಣ್ಣು ಮತ್ತು ಎಣ್ಣೆಯಿಂದ ಕಪ್ಪಾಗಿತ್ತು. ಅವನ ಕೂದಲುಗಳು ಚೆಲ್ಲಾಪಿಲ್ಲಿಯಾಗಿದ್ದವು, ವರ್ಷಗಳಿಂದ ಬಾಚಣಿಗೆಯನ್ನೇ ಕಾಣದಂತೆ ಸಿಕ್ಕಿಹಾಕಿಕೊಂಡಿದ್ದವು. ಮುಖದ ಮೇಲೆ ಧೂಳಿನ ದಪ್ಪಪದರ ಜಮೆಯಾಗಿತ್ತು ಮತ್ತು ಅವನು ಒಂದು ಕಾಲಿನಿಂದ ಕುಂಟುತ್ತಿದ್ದನು. ಸಾಮಾನ್ಯ ಸಂದರ್ಭವಾಗಿದ್ದರೆ ಬಹುಶಃ ನಾನು ಗಾಜನ್ನು ಸ್ವಲ್ಪ ಕೆಳಗೆ ಇಳಿಸಿ ಅವನಿಗೆ 10 ರೂಪಾಯಿಯ ನಾಣ್ಯವನ್ನು ಕೊಡುತ್ತಿದ್ದೆ. ಆದರೆ ಆ ಸಮಯದಲ್ಲಿ ನನ್ನ ಸ್ಥಿತಿ ಆ ಭಿಕ್ಷುಕನಿಗಿಂತಲೂ ಹೀನಾಯವಾಗಿತ್ತು. ನನ್ನ ತಲೆಯ ಮೇಲೆ ಹರಾಜಿನ ಕತ್ತಿ ತೂಗುತ್ತಿತ್ತು. ನನ್ನ ಪ್ರಪಂಚ 2 ನಿಮಿಷಗಳಲ್ಲಿ ಕೊನೆಗೊಳ್ಳಲಿತ್ತು. ಆ ಭಿಕ್ಷುಕ ಮತ್ತೆ ಗಾಜಿನ ಮೇಲೆ ತಟ್ಟಿದನು. ಈ ಬಾರಿ ಸ್ವಲ್ಪ ಜೋರಾಗಿ. ಬಸ್ ಅದೇ ಕ್ಷಣದಲ್ಲಿ ನನ್ನ ಕೋಪ ಏಕಾಏಕಿ ಏರಿತು. ನಾನು ಕೋಪದಲ್ಲಿ ಗಾಜನ್ನು ಕೆಳಗೆ ಇಳಿಸಿದೆ. ಬಿಸಿ ಗಾಳಿಯ ಒಂದು ಜೋರಾದ ಹೊಡೆತ ಕಾರಿನ ಒಳಗೆ ನುಗ್ಗಿತು. ಹೊರಗಿನ ತಾಪಮಾನವು ನನ್ನ ಕೋಪದೊಂದಿಗೆ ಸೇರಿದಂತಿತ್ತು. ಏನು ವಿಷಯ? ನೋಡುತ್ತಿಲ್ಲವೇ? ನಾನು ಫೋನ್ನಲ್ಲಿದ್ದೇನೆ. ಇಲ್ಲಿಂದ ತೊಲಗು. ನಾನು ಬಹುತೇಕ ಕಿರುಚಿದ್ದೆ. ನಾನು ಯಾವ ವ್ಯಕ್ತಿಯ ಮೇಲೆ ಕೂಗುತ್ತಿದ್ದೆನೋ ಅವನೇ ನನ್ನ ಜೀವನದ ಅತಿದೊಡ್ಡ ಸತ್ಯವಾಗಿ ಮುಂದೆ ನಿಂತಿದ್ದನೆಂದು ನನಗೆ ತಿಳಿದಿರಲಿಲ್ಲ. ಮತ್ತು ಈ ಕಥೆ ಈಗಷ್ಟೇ ಶುರುವಾಗಿತ್ತು. ಭಿಕ್ಷುಕನ ಮುಖದ ಮೇಲೆ ನನ್ನ ಕಿರುಚಾಟದ ಯಾವುದೇ ಪರಿಣಾಮವಾಗಲಿಲ್ಲ. ಅವನ ಮುಖದಲ್ಲಿ ನಾಚಿಕೆಯಾಗಲಿ ಅಥವಾ ಭಯವಾಗಲಿ ಇರಲಿಲ್ಲ. ಸಾಮಾನ್ಯವಾಗಿ ಭಿಕ್ಷೆ ಬೇಡುವವರ ಕಣ್ಣಲ್ಲಿ ಇರುವ ಅಸಹಾಯಕತೆಯೂ ಇರಲಿಲ್ಲ. ಅವನ ಕಣ್ಣುಗಳು ವಿಚಿತ್ರವಾಗಿದ್ದವು. ಆಳವಾದ ಕೆಂಪು ಗೆರೆಗಳಿಂದ ತುಂಬಿದ್ದವು ಮತ್ತು ನನ್ನನ್ನು ನೋಡುತ್ತಿರುವ ರೀತಿ ನನ್ನ ಅಂತರಾಳವನ್ನೇ ಇಣುಕುತ್ತಿರುವಂತಿತ್ತು. ಆ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪಿತ್ತು. ಅದು ಸಾಮಾನ್ಯ ಭಿಕ್ಷುಕನಲ್ಲಿ ಇರಲು ಸಾಧ್ಯವಿಲ್ಲ. ಅವನು ಕಣ್ಣು ಮಿಟುಕಿಸದೆ ಮೌನವಾಗಿ ನನ್ನನ್ನು ನೋಡುತ್ತಲೇ ಇದ್ದನು. ನಂತರ ಅವನು ಮೆಲ್ಲನೆ, ಸಾಹೇಬರೇ, ದೇವರ ಹೆಸರಿನಲ್ಲಿ ಏನಾದರೂ ಕೊಡಿ, ದೊಡ್ಡ ಕಷ್ಟದಲ್ಲಿದ್ದೇನೆ ಎಂದನು. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ರಣಕವಿತ್ತು. ಅವನು ನನ್ನ ಬಳಿ ಭಿಕ್ಷೆ ಬೇಡುತ್ತಿಲ್ಲ, ಬದಲಿಗೆ ಯಾವುದೋ ಆಚರಣೆಯನ್ನು ಪೂರೈಸುತ್ತಿರುವಂತಿದೆ ಎನಿಸುವಂತಹ ರಣಕವದು. ಮತ್ತು ಅವನ ಈ ಮಾತು ನನಗೆ ಇನ್ನೂ ಹೆಚ್ಚು ಚುಚ್ಚಿತು. ಅರೆ, ನಾನೇ ಹಾಳಾಗಿ ಹೋಗಿದ್ದೀನಿ. ನಾನು ಕೋಪದಿಂದ ಬಹುತೇಕ ಕಿರುಚಿದೆ. ನಿಮಗೆ ನಾನೇನು ಕೊಡಲಿ? ನನ್ನ ಬಳಿ ನಿನಗೆ ಕೊಡಲು ವಿಷಕ್ಕೂ ಹಣವಿಲ್ಲ. ತೊಲಗು ಇಲ್ಲಿಂದ. ನನ್ನ ಮಾತುಗಳಲ್ಲಿ ದ್ವೇಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಗಾಜನ್ನು ಮೇಲೆರಿಸಲು ಬಟನ್ ಒತ್ತಿದೆ. ಗಾಜು ನಿಧಾನವಾಗಿ ಮೇಲೆ ಏರತೊಡಗಿತು. ಅದೇ ಕ್ಷಣದಲ್ಲಿ ಭಿಕ್ಷುಕ ಒಂದು ಕ್ಷಣ ತನ್ನ ಕುತ್ತಿಗೆಯನ್ನು ಓರೆಯಾಗಿಸಿದನು ಮತ್ತು ನಂತರ ಅವನ ತುಟಿಗಳ ಮೇಲೆ ಒಂದು ಭಯಾನಕ ಮುಗುಣ್ಣಗೆ ಹರಡಿತು. ಅದರಲ್ಲಿ ವ್ಯಂಗ್ಯವಿರಲಿಲ್ಲ, ಬಹುಶಃ ಕರುಣೆ ಇತ್ತೇನೋ. ಮುಂದಿನ ಕ್ಷಣವೇ ಅವನು ಮಿಂಚಿನ ವೇಗದಲ್ಲಿ ತನ್ನ ಬುಟ್ಟಿಯ ಒಳಗಿನ ಜೇಬಿಗೆ ಕೈ ಹಾಕಿದನು. ಗಾಜು ಮುಚ್ಚುವ ಹಂತದಲ್ಲಿತ್ತು. ಕೇವಲ 1 ಇಂಚಿನಷ್ಟು ಜಾಗ ಮಾತ್ರ ಉಳಿದಿತ್ತು. ಮತ್ತು ಅದೇ 1 ಇಂಚಿನ ಅಂತರದಲ್ಲಿ ಅವನು ಮಡಚಿದ ಕಾಗದದ ತುಂಡೊಂದನ್ನು ಕಾರಿನ ಒಳಗೆ ಎಸೆದನು. ಕಾಗದ ನೇರವಾಗಿ ನನ್ನ ಮಡಿಲಲ್ಲಿ ಬಂದು ಬಿತ್ತು. ಇದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಭಿಕ್ಷುಕನನ್ನು ತಡೆಯಲು ನಾನು ಗಾಜನ್ನು ಸಂಪೂರ್ಣವಾಗಿ ಮುಚ್ಚಿದೆ. ಕಾಗದವನ್ನು ಎತ್ತಿ ಅದನ್ನು ನುಜ್ಜುಗುಜ್ಜು ಮಾಡಿ ಕಾರಿನ ನೆಲದ ಮೇಲೆ ಎಸೆಯುವುದು ನನ್ನ ಸ್ಪಷ್ಟ ಉದ್ದೇಶವಾಗಿತ್ತು. ಇದು ಯಾವುದೂ ಸಾಮಾನ್ಯ ಕಾಗದದ ತುಂಡು, ಹಳೆಯ ಅನುಪಯುಕ್ತ ಚೀಟಿ ಇರಬಹುದು ಎಂದು ನನ್ನ ಮನಸ್ಸಿನಲ್ಲಿತ್ತು. ಅದನ್ನು ನುಜ್ಜುಗುಜ್ಜು ಮಾಡಲು ನಾನು ಅದನ್ನು ಎತ್ತಿದೆ. ಆದರೆ ಮುಂದಿನ ಕ್ಷಣವೇ ನನ್ನ ಕೈಗಳು ನಡುಗಲಿವೆ ಎಂದು ನನಗೆ ತಿಳಿದಿರಲಿಲ್ಲ, ಏಕೆಂದರೆ ಆ ಕಾಗದದ ಮೇಲೆ ಬರೆದಿದ್ದ ವಿಷಯವು ನನ್ನ ಜೀವನದ ಅಡಿಪಾಯವನ್ನೇ ಅನುಗಾಡಿಸುವಂತಿತ್ತು. ನನ್ನ ಕಣ್ಣು ಆ ಕಾಗದದ ಮೇಲೆ ಬಿದ್ದ ತಕ್ಷಣ ನನ್ನ ಕೈ ಅಲ್ಲೇ ನಿಂತುಹೋಯಿತು. ಅದು ಸಾಮಾನ್ಯ ಕಾಗದದ ತುಂಡಾಗಿರಲಿಲ್ಲ. ಅದು ಒಂದು ಬ್ಯಾಂಕ್ ಚೆಕ್ ಆಗಿತ್ತು.
ಹಳೆಯದಾದ ಅಂಚುಗಳು ಮಡಚಿದ ಮತ್ತು ಅಲ್ಲಲ್ಲಿ ಎಣ್ಣೆ ಹಾಗೂ ಕೊಳಕು ಕಲೆಗಳು ಕೂಡ ಇದ್ದವು. ನಾನು ನಡುಗುವ ಕೈಗಳಿಂದ ಅದನ್ನು ನೇರ ಮಾಡಿದೆ ಮತ್ತು ಚೆಕ್ ಮೇಲೆ ಬರೆದ ಮೊತ್ತ ನನ್ನ ಕಣ್ಣ ಮುಂದೆ ಸ್ಪಷ್ಟವಾದಾಗ ನನ್ನ ಮುಂದೆ ಕತ್ತಲೆ ಆವರಿಸಿದಂತಾಯಿತು. ಅಂಕಿಯ ಬಾಕ್ಸ್ನಲ್ಲಿ 50 ಲಕ್ಷ ರೂಪಾಯಿಗಳು ಮತ್ತು ಪದಗಳಲ್ಲಿ 50 ಲಕ್ಷ ರೂಪಾಯಿಗಳು ಮಾತ್ರ ಎಂದು ಬರೆದಿತ್ತು. ನನ್ನ ಕಣ್ಣುರೆಪ್ಪೆಗಳು ಮಿಟುಕಿಸುವುದನ್ನೇ ಮರೆತವು. ಕೆಳಗೆ ಬರವಣಿಗೆ ಸ್ವಲ್ಪ ಮಸುಕಾಗಿತ್ತು, ಆದರೆ ಸ್ಪಷ್ಟವಾಗಿ ಓದಬಹುದಾಗಿತ್ತು. ನನ್ನ ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತೆಂದರೆ ಅದು ಎದೆಯಿಂದ ಹೊರಬರುವಂತೆ ಭಾಸವಾಯಿತು. ಇದೇನಾದರೂ ತಮಾಷೆಯೇ? ನಾನು ಗೊಣಗಿದೆ. ನಾನು ಗಾಬರಿಯಿಂದ ಅತ್ತಿತ್ತ ನೋಡಿದೆ. ಎಲ್ಲಾದರೂ ಕ್ಯಾಮೆರಾ ಅಡಗಿದೆಯೇ ಅಥವಾ ಯಾರಾದರೂ ನನ್ನೊಂದಿಗೆ ಆಟ ಆಡುತ್ತಿದ್ದಾರೆಯೇ ಎಂದು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಂತರ ನನ್ನ ಕಣ್ಣು ಚೆಕ್ನ ಕೆಳಭಾಗಕ್ಕೆ ಹೋಯಿತು. ಅಲ್ಲಿ ಖಾತೆದಾರನ ಸಹಿ ಇರುತ್ತದೆ ಮತ್ತು ಅದನ್ನು ನೋಡಿದ ತಕ್ಷಣ ನನ್ನ ದೇಹದಿಂದ ಪ್ರಾಣವೇ ಹೋದಂತಾಯಿತು. ಕಾರಿನ ಎಸಿ ಚಲಿಸುತ್ತಿತ್ತು, ಆದರೆ ನನ್ನ ಬೆನ್ನಿನ ಮೇಲೆ ವಿಚಿತ್ರವಾದ ನಡುಕ ಉಂಟಾಯಿತು. ನನ್ನ ಮುಖದ ಮೇಲೆ ನೆರಿಗೆಗಳು ಮೂಡಿದವು. ಆ ಸಹಿ ನನಗೆ ಅದು ತಿಳಿದಿತ್ತು ಮತ್ತು ಅದನ್ನು ನಾನು ಚೆನ್ನಾಗಿ ಗುರುತಿಸುತ್ತಿದ್ದೆ. ಬಾಲ್ಯದಿಂದ ಯೌವನದವರೆಗೆ ಸಾವಿರಾರು ಬಾರಿ ನಾನು ಅದನ್ನು ನೋಡಿದ್ದೆ. ನನ್ನ ಶಾಲಾ ಶುಲ್ಕದ ಚೆಕ್ ಮೇಲೆ, ನನ್ನ ರಿಸಲ್ಟ್ ಕಾರ್ಡ್ ಮೇಲೆ ಮತ್ತು ಆಫೀಸ್ ಕಾಗದಗಳ ಮೇಲೆ ಆ ಸುಂದರವಾದ ಅಚ್ಚುಕಟ್ಟಾದ ಶೈಲಿಯಲ್ಲಿ ಮಾಡಿದ ಸಹಿ. ಗೌರವ್ ಅಗರ್ವಾಲ್, ನನ್ನ ನಾಪತ್ತೆಯಾದ ತಂದೆಯ ಸಹಿ. ನನ್ನ ಮೆದುಳು ಮರಗಟ್ಟಿಹೋಯಿತು. ಇದು ಹೇಗೆ ಸಾಧ್ಯ? ಆ ಭಿಕ್ಷುಕ ಅಸಲಿಗೆ ಯಾರು? ಅವನ ಬಳಿ ನನ್ನ ತಂದೆಯ ಚೆಕ್ಬುಕ್ ಎಲ್ಲಿಂದ ಬಂತು? ಮತ್ತು 50 ಲಕ್ಷದ ಚೆಕ್ ಈ ಸಹಿಯೊಂದಿಗೆ ಅವನ ಜೇಬಿನಲ್ಲಿ ಏನು ಮಾಡುತ್ತಿತ್ತು? ನಾನು ತಕ್ಷಣ ಕಿಟಕಿಯಿಂದ ಹೊರಗೆ ನೋಡಿದೆ. ಸಿಗ್ನಲ್ ತೆರೆದಿತ್ತು. ವಾಹನಗಳು ಹಾರ್ನ್ ಮಾಡುತ್ತಿದ್ದವು. ಆದರೆ ಆ ಭಿಕ್ಷುಕ ಮಾಯವಾಗಿದ್ದನು. ನಾನು ತಕ್ಷಣ ಕಾರನ್ನು ಪಕ್ಕಕ್ಕೆ ಹಾಕಿ ಬಹುತೇಕ ಓಡುತ್ತಾ ಹೊರಬಂದೆ. ಹುಚ್ಚನಂತೆ ಫುಟ್ಪಾತ್ ಮೇಲೆ, ವಾಹನಗಳ ನಡುವೆ ಮತ್ತು ರಸ್ತೆಯ ಇನ್ನೊಂದು ಬದಿಯಲ್ಲಿ ನೋಡಲಾರಂಭಿಸಿದೆ. ಆದರೆ ಆ ಕುಂಟ ಭಿಕ್ಷುಕ ಎಲ್ಲಿಯೂ ಕಾಣುತ್ತಿರಲಿಲ್ಲ. ಭೂಮಿ ನುಂಗಿತೋ ಅಥವಾ ಆಕಾಶ ಎತ್ತಿಕೊಂಡು ಹೋಯಿತೋ ಎಂಬಂತೆ ಅವನು ಮಾಯವಾಗಿದ್ದನು. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಒಟ್ಟಿಗೆ ತಿರುಗಲಾರಂಭಿಸಿದವು. ನನ್ನ ತಂದೆ ಬದುಕಿದ್ದಾರೆಯೇ? ಆ ಭಿಕ್ಷುಕ ಅವರ ಕಡೆಯವನೇ? ಅಥವಾ ಆ ಭಿಕ್ಷುಕನೇ ನನ್ನ ತಂದೆಯಾಗಿರಬಹುದೇ? ಇಲ್ಲ, ಇಲ್ಲ, ಇಲ್ಲ. ಅದು ಸಾಧ್ಯವಿಲ್ಲ. ನಾನು ಅವನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದ್ದೆ. ಅವನು ನನ್ನ ತಂದೆಯಾಗಲು ಸಾಧ್ಯವಿಲ್ಲ. ಹಾಗಾದರೆ ಈ ಚೆಕ್? ನಾನು ಮತ್ತೊಮ್ಮೆ ಚೆಕ್ ಅನ್ನು ನೋಡಿದೆ. ದಿನಾಂಕದ ಜಾಗ ಇನ್ನೂ ಖಾಲಿಯಿತ್ತು. ಅಂದರೆ ನಾನು ಅದನ್ನು ಇಂದೇ ಕ್ಯಾಶ್ ಮಾಡಿಸಬಹುದಿತ್ತು. ಇದೊಂದು ಓಪನ್ ಚೆಕ್ ಆಗಿತ್ತು. ಯಾರ ಕೈಯಲ್ಲಿರುತ್ತದೆಯೋ ಹಣ ಅವರಿಗೆ ಸೇರುತ್ತದೆ. ನನ್ನ ಬೆರಳುಗಳು ವಿಪರೀತವಾಗಿ ನಡುಗುತ್ತಿದ್ದವು. 50 ಲಕ್ಷ ನನಗೆ ಇಂದು ಸಂಜೆಯೊಳಗೆ ಸೇಠ್ ಕೈಲಾಶ್ ಚಂದ್ ಅವರಿಗೆ ಕೊಡಬೇಕಾಗಿದ್ದಷ್ಟೇ ಮೊತ್ತ. ಇದು ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ಖಂಡಿತವಾಗಿಯೂ ಅಲ್ಲ. ನನಗೆ ಇಂದು ಎಷ್ಟು ಹಣದ ಅವಶ್ಯಕತೆಯಿದೆ ಎಂದು ಯಾರಿಗೋ ಖಂಡಿತವಾಗಿಯೂ ತಿಳಿದಿತ್ತು. ಯಾರೋ ನನ್ನ ಪ್ರತಿಯೊಂದು ನಡೆಯ ಮೇಲೂ ಕಣ್ಣಿಟ್ಟಿದ್ದರು. ಮತ್ತು ಅದೇ ಕ್ಷಣ ನನಗೆ ಅರಿವಾಯಿತು, ನನ್ನ ಜೀವನದ ಅತ್ಯಂತ ಅಪಾಯಕಾರಿ ಆಟ ಈಗ ಶುರುವಾಗಿತ್ತು. ಭಯದ ಒಂದು ತಣ್ಣನೆಯ ಅಲೆ ನನ್ನ ಬೆನ್ನುಮೂಳೆಯಲ್ಲಿ ಹರಿಯಿತು. ಆದರೆ ಅದೇ ಭಯದೊಂದಿಗೆ ಭರವಸೆಯ ಒಂದು ಸಣ್ಣ ಕಿರಣವೂ ಮೂಡಿತು. ಫ್ಯಾಕ್ಟರಿ ಉಳಿಯಬಹುದಿತ್ತು. ನನ್ನ ತಾಯಿಯ ಗೌರವ ಉಳಿಯಬಹುದಿತ್ತು. ನನ್ನ ಜೀವನ ಉಳಿಯಬಹುದಿತ್ತು. ಪ್ರಶ್ನೆ ಒಂದೇ ಇತ್ತು, ಈ ಚೆಕ್ ಅಸಲಿಯೇ? ನಾನು ಬ್ಯಾಂಕ್ಗೆ ಹೋದಾಗ ಚೆಕ್ ಬೌನ್ಸ್ ಆದರೆ ಅಥವಾ ನಕಲಿ ಎಂದು ತಿಳಿದರೆ ನೇರವಾಗಿ ಜೈಲಿಗೆ ಹೋಗಬೇಕಾಗುತ್ತದೆ. ಆದರೆ ಆ ಸಮಯದಲ್ಲಿ ನನ್ನ ಬಳಿ ಬೇರೆ ದಾರಿಯೂ ಇರಲಿಲ್ಲ. ನಾನು ಏನೂ ಮಾಡದಿದ್ದರೆ ಸಂಜೆಯ ವೇಳೆಗೆ ನಾನು ರಸ್ತೆಗೆ ಬರುತ್ತಿದ್ದೆ. ಸೇಠ್ ಕೈಲಾಶ್ ಚಂದ್ ತನ್ನ ಬೆದರಿಕೆಯನ್ನು ಪೂರೈಸುತ್ತಿದ್ದನು. ನಾನು ಬ್ಯಾಂಕಿಗೆ ಹೋಗಲು ನಿರ್ಧರಿಸಿದೆ. ನಾನು ಮತ್ತೆ ಚೆಕ್ ಅನ್ನು ಗಮನವಿಟ್ಟು ನೋಡಿದೆ. ಅದರ ಮೇಲೆ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಮೆಟ್ರೋ ಟವರ್ ಹತ್ತಿರ, ಸ್ಕೈಯರ್ ಎಬಿ ರೋಡ್ ಬ್ರಾಂಚ್ ಎಂದು ಸ್ಪಷ್ಟವಾಗಿ ಬರೆದಿತ್ತು. ಇದು ನಗರದ ಅತ್ಯಂತ ಹಳೆಯ ಶಾಖೆಗಳಲ್ಲಿ ಒಂದಾಗಿತ್ತು. ಹೆಸರು ಓದುತ್ತಿದ್ದಂತೆ ಹೃದಯ ಇನ್ನೂ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ನಾನು ಕಾರನ್ನು ಸ್ಟಾರ್ಟ್ ಮಾಡಿ ಮೆಟ್ರೋ ಟವರ್ ಕಡೆಗೆ ದಾರಿ ಹಿಡಿದೆ. ದಾರಿಯುದ್ದಕ್ಕೂ ನನ್ನ ಕಣ್ಣು ಪದೇ ಪದೇ ಆ ಚೆಕ್ ಮೇಲೆಯೇ ಹೋಗುತ್ತಿತ್ತು. ಕಾಗದದ ಸ್ಥಿತಿ ಹೇಳುತ್ತಿತ್ತು, ಈ ಚೆಕ್ ಇಂದಿನದಲ್ಲ ಎಂದು. ಬಹಳ ಸಮಯದ ಹಿಂದೆ ಬರೆಯಲಾಗಿತ್ತು. ಬಹುಶಃ ಬಹಳ ಹಿಂದೆ ಯಾರೋ ಇದನ್ನು ಜೋಪಾನವಾಗಿ ಇಟ್ಟುಕೊಂಡಿದ್ದರು. ಆದರೆ ಸಹಿಯ ಬರವಣಿಗೆ ಅದು ಅಷ್ಟು ಹಳೆಯದಾಗಿ ಕಾಣುತ್ತಿರಲಿಲ್ಲ. ಇದೇ ವಿಷಯ ನನ್ನ ಮೆದುಳನ್ನು ಹೆಚ್ಚು ಗೊಂದಲಕ್ಕೀಡು ಮಾಡುತ್ತಿತ್ತು. ಅಪ್ಪ ಈ ಚೆಕ್ಕನ್ನು ಇತ್ತೀಚೆಗೆ ಸಹಿ ಮಾಡಿದ್ದರೆ? ಈ ಪ್ರಶ್ನೆ ನನ್ನ ತಲೆಯಲ್ಲಿ ಸುತ್ತಿಗೆಯಂತೆ ಹೊಡೆಯುತ್ತಿತ್ತು. ನನ್ನ ತಂದೆ ಗೌರವ್ ಅಗರ್ವಾಲ್ ಒಬ್ಬ ಗೌರವಾನ್ವಿತ, ತತ್ವಗಳನ್ನು ಪಾಲಿಸುವ ಉದ್ಯಮಿ.
ಶ್ರಮವಿಲ್ಲದೆ ಗಳಿಸಿದ ಹಣ ವಿಷಕ್ಕೆ ಸಮ ಎಂದು ಅವರು ಯಾವಾಗಲೂ ನನಗೆ ಕಲಿಸಿದ್ದರು. ಹಾಗಾದರೆ ಅವರ ಸಂಬಂಧ ಯಾವುದೋ ರಸ್ತೆ ಬದಿಯ ಭಿಕ್ಷುಕನೊಂದಿಗೆ ಹೇಗೆ ಇರಲು ಸಾಧ್ಯ? ಕಾರು ಓಡಿಸುತ್ತಾ ನಾನು ನನ್ನ ಗತಕಾಲದ ಕ್ಷಣಗಳಲ್ಲಿ ಕಳೆದುಹೋದೆ. ನನಗೆ ನೆನಪಾಯಿತು, ಅಪ್ಪ ನಾಪತ್ತೆಯಾಗುವ ಸ್ವಲ್ಪ ಸಮಯದ ಮೊದಲು ಅವರ ವರ್ತನೆ ಸಾಕಷ್ಟು ಬದಲಾಗಿತ್ತು. ಅವರು ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದರು, ಕಡಿಮೆ ಮಾತನಾಡುತ್ತಿದ್ದರು ಮತ್ತು ಮೌನವಾಗಿರುತ್ತಿದ್ದರು. ಮನೆಯ ಹಿಂಭಾಗದಲ್ಲಿದ್ದ ತಮ್ಮ ಖಾಸಗಿ ಸ್ಟಡಿ ರೂಂನಲ್ಲಿ ಗಂಟೆಗಟ್ಟಲೆ ಮುಚ್ಚಿಕೊಂಡು ಇರುತ್ತಿದ್ದರು. ನಾನು ಹಲವು ಬಾರಿ ಬಾಗಿಲ ಹೊರಗೆ ನಿಂತಿದ್ದೆ, ಆದರೆ ಅವರು ಎಂದಿಗೂ ಒಳಗೆ ಕರೆಯಲೇ ಇಲ್ಲ. ಆ ಸಮಯದಲ್ಲಿ ಅದು ಬಿಸಿನೆಸ್ ಒತ್ತಡ ಅಥವಾ ಯಾವುದೋ ಹೊಸ ಡೀಲ್ ಇರಬಹುದು ಎಂದು ನಾನು ಭಾವಿಸಿದ್ದೆ. ಆದರೆ ಈಗ ಪ್ರತಿಯೊಂದು ನೆನಪು ಒಂದು ಪ್ರಶ್ನೆಯಾಗಿ ನಿಲ್ಲುತ್ತಿದೆ. ಅವರು ಯಾವುದಾದರೂ ದೊಡ್ಡ ತೊಂದರೆಯಲ್ಲಿದ್ದರೆ, ಯಾವುದಾದರೂ ಅಪಾಯದಲ್ಲಿದ್ದರೆ, ಮತ್ತು ಅವರು 50 ಲಕ್ಷಗಳನ್ನು ಯಾವುದೋ ವಿಶೇಷ ಉದ್ದೇಶಕ್ಕಾಗಿ ಬಚ್ಚಿಟ್ಟಿದ್ದರೆ? ಕಾರು ಮೆಟ್ರೋ ಟವರ್ ಹತ್ತಿರ ತಲುಪುತ್ತಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಬ್ಯಾಂಕ್ನ ಆ ಬಾಗಿಲ ಒಳಗೆ ನನಗೆ ನೆಮ್ಮದಿ ಸಿಗಲಿದೆಯೇ ಅಥವಾ ನನ್ನ ಜೀವನದ ಮುಂದಿನ ದೊಡ್ಡ ಆಘಾತ ಕಾದಿದೆಯೇ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಈಗ ಹಿಂದೆಗೆಯಲು ಯಾವುದೇ ದಾರಿ ಇಲ್ಲ ಎಂಬುದು ಖಚಿತವಾಗಿತ್ತು. ಕಾರು ಮೆಟ್ರೋ ಟವರ್ ತಲುಪಿತ್ತು. ಹಳೆಯ ಕಟ್ಟಡಗಳ ನಡುವೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಕಟ್ಟಡ ವಿಭಿನ್ನವಾಗಿ ಕಾಣುತ್ತಿತ್ತು. ಬಲವಾದ, ಶಾಂತ ಮತ್ತು ನಂಬಿಕೆಯಿಂದ ಕೂಡಿದ ಕಟ್ಟಡ. ನಾನು ಕಾರನ್ನು ಪಾರ್ಕ್ ಮಾಡಿ ಭಾರವಾದ ಹೆಜ್ಜೆಗಳೊಂದಿಗೆ ಒಳಗೆ ಪ್ರವೇಶಿಸಿದೆ. ಬ್ಯಾಂಕ್ನ ಒಳಗಿನ ವಾತಾವರಣ ತಂಪಾಗಿ ಮತ್ತು ಶಾಂತವಾಗಿತ್ತು. ಎಸೆಯ ತಂಪಾದ ಗಾಳಿ ಹೊರಗಿನ ಸುಡುವ ಪ್ರಪಂಚಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನನಗೆ ನಮಸ್ಕರಿಸಿದನು. ಆದರೆ ನನ್ನ ತುಟಿಗಳು ಅಲುಗಾಡಲೂ ಇಲ್ಲ. ನನ್ನ ಮನಸ್ಸು ಒಂದೇ ಕಡೆ ಸಿಲುಕಿಕೊಂಡಿತ್ತು. ಆ ಚೆಕ್. ನಾನು ನೇರವಾಗಿ ಕೌಂಟರ್ ಕಡೆಗೆ ಹೋಗಲು ಬಯಸಿದೆ. ಆದರೆ ನಾನೇ ನಿಂತೆ. ಇದು ದೊಡ್ಡ ಮೊತ್ತ. ಇದಕ್ಕಾಗಿ ನಾನು ಮ್ಯಾನೇಜರ್ ಅವರನ್ನೇ ಭೇಟಿಯಾಗಬೇಕಾಗುತ್ತದೆ. ನಾನು ನೋಟ ಹಾಯಿಸಿ ಮ್ಯಾನೇಜರ್ ಅವರ ಕ್ಯಾಬಿನ್ ಕಡೆಗೆ ಹೋದೆ. ಬಾಗಿಲ ಮೇಲೆ ಒಂದು ನಾಮಫಲಕವಿತ್ತು, ಬ್ರಾಂಚ್ ಮ್ಯಾನೇಜರ್ ಮಿಸ್ಟರ್ ತನುಜ್. ನಾನು ಮೆಲ್ಲನೆ ಬಾಗಿಲು ತಟ್ಟಿದೆ ಮತ್ತು ಉತ್ತರದ ನಿರೀಕ್ಷೆ ಇಲ್ಲದೆ ಒಳಗೆ ಹೋದೆ. ಮಿಸ್ಟರ್ ತನುಜ್ ನಡು ವಯಸ್ಸಿನ ಗಂಭೀರ ಮುಖದ ವ್ಯಕ್ತಿಯಾಗಿದ್ದರು. ಕನ್ನಡಕದ ಹಿಂದೆ ಯಾವುದೋ ಫೈಲ್ನಲ್ಲಿ ಮುಳುಗಿದ್ದರು. ನನ್ನ ಹೆಜ್ಜೆಯ ಸದ್ದು ಕೇಳಿ ಅವರು ತಲೆ ಎತ್ತಿ ಪ್ರಶ್ನಾರ್ಥಕ ದೃಷ್ಟಿಯಿಂದ ನನ್ನನ್ನು ನೋಡಿದರು. ಹೇಳಿ, ಏನು ವಿಷಯ? ನಾನು ಅವರ ಮುಂದೆ ತಲುಪಿದೆ. ನನ್ನ ಗಂಟಲು ಒಣಗಿ ಹೋಗಿತ್ತು. ಏನೂ ಹೇಳದೆ ನಾನು ಆ ಮಡಚಿದ ಚೆಕ್ ಅನ್ನು ಅವರ ಮುಂದಿನ ಮೇಜಿನ ಮೇಲೆ ಇಟ್ಟೆ. ನಾನು ಈ ಚೆಕ್ ಕ್ಯಾಶ್ ಮಾಡಿಸಲು ಬಯಸುತ್ತೇನೆ. ನನ್ನ ಧ್ವನಿಯಲ್ಲಿ ಒಬ್ಬ ಉದ್ಯಮಿಯ ಧ್ವನಿಯಲ್ಲಿ ಇರಬೇಕಾದ ಆತ್ಮವಿಶ್ವಾಸವಿರಲಿಲ್ಲ. ಮಿಸ್ಟರ್ ತನುಜ್ ಸ್ವಲ್ಪ ಮುಖ ಬದಲಿಸಿ ಚೆಕ್ನತ್ತ ಕೈ ಚಾಚಿದರು. ಬಹುಶಃ ಇದು ಯಾವುದೋ ಸಣ್ಣ ಮೊತ್ತದ ಚೆಕ್ ಇರಬಹುದು ಎಂದು ಅವರು ಭಾವಿಸಿದ್ದರು. ಅವರು ಚೆಕ್ ಎತ್ತಿಕೊಂಡು ಅದನ್ನು ನೇರ ಮಾಡಿದರು. ಅದರಲ್ಲಿನ ಮೊತ್ತವನ್ನು ಓದಿದಾಗ ಅವರ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಅಚ್ಚರಿ ಮೂಡಿತು. ನಂತರ ಅವರ ದೃಷ್ಟಿ ಕೆಳಗೆ ಹೋಯಿತು. ಆ ಸಹಿಯ ಮೇಲೆ. ಅವರು ಹೆಸರನ್ನು ಓದಿ ಸಹಿಯ ಗೆರೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದಂತೆ. ಗೌರವ್ ಅಗರ್ವಾಲ್. ಅವರ ಮುಖದ ಬಣ್ಣವೇ ಹಾರಿಹೋಯಿತು. ಅವರ ಕೈಯಲ್ಲಿದ್ದ ಫೈಲ್ ಜಾರಿ ನೇರವಾಗಿ ಮೇಜಿನ ಮೇಲೆ ಬಿತ್ತು. ಅವರು ಥಟ್ಟನೆ ತಲೆ ಎತ್ತಿ ನನ್ನನ್ನು ನೋಡಿದರು. ಈಗ ಅವರ ಕಣ್ಣುಗಳಲ್ಲಿ ಪ್ರಶ್ನೆಗಳಿರಲಿಲ್ಲ, ಬದಲಿಗೆ ಒಂದು ವಿಚಿತ್ರ ಭಯ ಮತ್ತು ಅದರೊಂದಿಗೆ ಮಿಶ್ರಿತವಾದ ಆಳವಾದ ಗೌರವವಿತ್ತು. ನೀವು ಗೌರವ್ ಸಾಹೇಬರ ಮಗನೇ? ಅವರ ಧ್ವನಿ ತಡವರಿಸುತ್ತಿತ್ತು. ಹೌದು, ನಾನು ಸಮರ್ಥ್ ಅಗರ್ವಾಲ್. ನಾನು ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದೆ. ಅವರು ಏಕೆ ಹೀಗೆ ವರ್ತಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಈ ಚೆಕ್ ನಿಮಗೆ ಎಲ್ಲಿಂದ ಸಿಕ್ಕಿತು? ಅವರು ಕೇಳಿದರು, ಆದರೆ ಅವರ ಧ್ವನಿಯಲ್ಲಿ ಗಾಬರಿ ಇರಲಿಲ್ಲ. ಅದು ಕುತೂಹಲದಿಂದ ಕೂಡಿತ್ತು. ಇದನ್ನು ಕೇಳಿ ನಾನು ಒಂದು ಕ್ಷಣ ತಡೆದೆ. ನಂತರ ಸುಳ್ಳು ಹೇಳಿದೆ. ನನ್ನ ಅಪ್ಪ ಕೊಟ್ಟಿದ್ದರೂ ಬಹಳ ಸಮಯದ ಹಿಂದೆ. ಇಂದು ಅವಶ್ಯಕತೆ ಇದ್ದಿದ್ದರಿಂದ ತಂದಿದ್ದೇನೆ. ನಾನು ಸತ್ಯ ಹೇಳಿದ್ದರೆ ಬಹುಶಃ ಅವರು ನನ್ನನ್ನು ಹುಚ್ಚ ಎಂದು ತಿಳಿದು ಹೊರಗೆ ಕಳುಹಿಸುತ್ತಿದ್ದರು ಎಂಬುದು ನನಗೆ ತಿಳಿದಿತ್ತು. ನಂತರ ಮಿಸ್ಟರ್ ತನುಜ್ ಕುರ್ಚಿಯಿಂದ ಎದ್ದು ತಮ್ಮ ಕಣ್ಣಿನಿಂದ ಕನ್ನಡಕ ತೆಗೆದು ಕರವಸ್ತ್ರದಿಂದ ಹಣೆಯ ಬೆವರನ್ನು ಒರೆಸಿಕೊಂಡರು. ಆದರೆ ಕೋಣೆಯಲ್ಲಿ ಎಸಿ ಚಲಿಸುತ್ತಿತ್ತು. ಕುಳಿತುಕೊಳ್ಳಿ, ದಯವಿಟ್ಟು ಕುಳಿತುಕೊಳ್ಳಿ. ಅವರ ವರ್ತನೆ ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಬದಲಾಗಿತ್ತು. ನಾನು ಈಗಲೇ ಹಣದ ವ್ಯವಸ್ಥೆ ಮಾಡಿಸುತ್ತೇನೆ. ನೀವು ಟೀ ತೆಗೆದುಕೊಳ್ಳುತ್ತೀರಾ ಅಥವಾ ಕಾಫಿ? ಇಲ್ಲ, ಏನೂ ಬೇಡ. ನನಗೆ ಅವಸರವಿದೆ. ನನ್ನ ಕೆಲಸ ಬೇಗ ಮಾಡಿಕೊಡಿ. ನಾನು ಸ್ಪಷ್ಟವಾಗಿ ಹೇಳಿದೆ. ಅವರು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಇಂಟರ್ಕಾಮ್ ಎತ್ತಿಕೊಂಡರು. ವಾಲ್ಟ್ನಿಂದ 50 ಲಕ್ಷ ಕ್ಯಾಶ್ ಈಗಲೇ ನನ್ನ ಕ್ಯಾಬಿನ್ಗೆ ತನ್ನಿ. ಅರ್ಜೆಂಟ್. ಫೋನ್ ಇಡುತ್ತಿದ್ದಂತೆ ಅವರು ಮತ್ತೆ ನನ್ನತ್ತ ನೋಡಿದರು. ಅವರ ಕಣ್ಣುಗಳಲ್ಲಿ ಈಗಲೂ ಅದೇ ವಿಚಿತ್ರವಾದ ಭಾವವಿತ್ತು. ಅವರು ಕೇವಲ ಒಂದು ಚೆಕ್ ಅನ್ನು ನೋಡುತ್ತಿಲ್ಲ,
ಬದಲಿಗೆ ವರ್ಷಗಳ ನಂತರ ಈ ಬ್ಯಾಂಕ್ಗೆ ಹಿಂತಿರುಗಿದ ಯಾವುದೋ ಹೆಸರನ್ನು ನೋಡುತ್ತಿರುವಂತೆ ಭಾಸವಾಯಿತು. ಮತ್ತು ಆಗ ನನಗೆ ಅರಿವಾಯಿತು, ನನ್ನ ತಂದೆಯ ಕಥೆ ನಾನು ಇಲ್ಲಿಯವರೆಗೆ ತಿಳಿದುಕೊಂಡಿದ್ದಕ್ಕಿಂತ ಹೆಚ್ಚು ಆಳವಾಗಿತ್ತು ಎಂದು. ಮಿಸ್ಟರ್ ತನುಜ್ ಪದೇ ಪದೇ ಆ ಚೆಕ್ ಅನ್ನು ನೋಡುತ್ತಿದ್ದರು. ಕಾಗದದ ತುಂಡು ನಿಜವಾಗಿಯೂ ಅವರ ಕಣ್ಣ ಮುಂದೆ ಇದೆಯೇ ಎಂದು ಅವರಿಗೆ ನಂಬಲಾಗದಂತಿತ್ತು. ಅವರು ಸಣ್ಣ ದನಿಯಲ್ಲಿ ಹೇಳಿದರು, ಸರ್, ಈ ಚೆಕ್ ಇಷ್ಟು ಬೇಗ ಬರುತ್ತದೆ ಎಂದು ನಾವು ನಿರೀಕ್ಷಿಸಿರಲಿಲ್ಲ. ನಂತರ ಅವರು ಮಾತು ನಿಲ್ಲಿಸಿದರೂ ನಾಲಿಗೆ ಸಹಕರಿಸದಂತೆ. ನನ್ನ ಉದ್ದೇಶ ಗೌರವ್ ಸಾಹೇಬರು ಬಹುಶಃ ಮಾತನ್ನು ಅರ್ಧಕ್ಕೆ ಬಿಟ್ಟಿರಬಹುದು ಎಂದು ನಮಗೆ ಅನಿಸಿತ್ತು ಮತ್ತು ನನ್ನೊಳಗೆ ಪ್ರಶ್ನೆಗಳ ಪ್ರವಾಹವು ಇನ್ನಷ್ಟು ವೇಗವಾಯಿತು. ನೀವು ನನ್ನ ತಂದೆಯನ್ನು ಬಲ್ಲೀರಾ ಎಂದು ನಾನು ನೇರವಾಗಿ ಕೇಳಿದೆ. ಅವರ ಖಾತೆ ಇಲ್ಲೇ ಇತ್ತೇ? ಮಿಸ್ಟರ್ ತನೂಜ್ ನನ್ನ ಕಡೆಗೆ ಒಂದು ವಿಚಿತ್ರವಾದ ನೋಟವನ್ನು ಬೀರಿದರು. ಆ ನೋಟದಲ್ಲಿ ಆಶ್ಚರ್ಯವೂ ಇತ್ತು ಮತ್ತು ಯಾವುದೋ ಹಳೆಯ ನೆನಪು ಇದ್ದಕ್ಕಿದ್ದಂತೆ ಎಚ್ಚರಗೊಂಡಂತೆ ಇತ್ತು. ಗೌರವ್ ಸಾಹೇಬರ ಖಾತೆ. ಅವರು ಮೆಲ್ಲಗೆ ತಲೆಯಾಡಿಸಿದರು. ಹೌದು, ಇಲ್ಲೇ ಇತ್ತು. ಇದು ತುಂಬಾ ಹಳೆಯ ಖಾತೆ ಸಮರ್ಥ್ ಸಾಹೇಬರೇ. ಮತ್ತು ಇದೊಂದು ವಿಶೇಷ ಖಾತೆ, ಅವರು ಸ್ವಲ್ಪ ತಡೆದು ಹೇಳಿದರು. ಈ ಖಾತೆಯಿಂದ ವಹಿವಾಟುಗಳು, ಟ್ರಾನ್ಸಾಕ್ಷನ್ ತುಂಬಾ ಕಡಿಮೆ ನಡೆಯುತ್ತಿದ್ದವು. ಆದರೆ ನಡೆದಾಗ ಅವರು ಮತ್ತೆ ನಿಲ್ಲಿಸಿದರು. ಏನನ್ನೋ ಹೇಳಬೇಕಿದ್ದು ಹೇಳಲಾಗದಂತೆ ಅನಿಸುತ್ತಿತ್ತು. ಹಾಗಾದರೆ ನಾನು ಅಸಹಾಯಕತೆಯಿಂದ ಕೇಳಿದೆ. ಅವರು ನನ್ನ ಕಡೆ ನೋಡಿದರು. ದೀರ್ಘವಾಗಿ ಉಸಿರು ಬಿಟ್ಟರು. ಬಿಡಿ. ನಂತರ ಇದ್ದಕ್ಕಿದ್ದಂತೆ ಅವರು ನನ್ನನ್ನು ಒಂದು ಪ್ರಶ್ನೆ ಕೇಳಿದರು. ಸಮರ್ಥ್ ಸಾಹೇಬರೇ, ಈ ಚೆಕ್ ಅನ್ನು ಪ್ರಸ್ತುತಪಡಿಸುವುದರ ಪ್ರೆಸೆಂಟ್ ಅರ್ಥವೇನೆಂದು ನಿಮಗೆ ತಿಳಿದಿದೆಯೇ? ಈ ಪ್ರಶ್ನೆ ನನಗೆ ವಿಚಿತ್ರವಾಗಿ ಕಂಡಿತು. ಚೆಕ್ ಪ್ರೆಸೆಂಟ್ ಮಾಡುವುದೆಂದರೆ ಹಣ ತೆಗೆದುಕೊಳ್ಳುವುದು ಎಂದರ್ಥ, ಇನ್ನೇನು? ನಾನು ನೇರವಾದ ಧ್ವನಿಯಲ್ಲಿ ಹೇಳಿದೆ. ಮತ್ತು ಹೌದು, ನನಗೆ ಹಣದ ಅವಶ್ಯಕತೆಯಿದೆ. ಅವರು ಮೆಲ್ಲಗೆ ತಲೆಯಾಡಿಸಿದರು. ಆದರೆ ಅವರ ಮುಖದಲ್ಲಿ ಗೊಂದಲ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದೇ ಸಮಯದಲ್ಲಿ ಬಾಗಿಲು ತೆರೆಯಿತು. ಕ್ಯಾಷಿಯರ್ ಒಳಗೆ ಬಂದನು. ಅವನ ಕೈಯಲ್ಲಿ ನೋಟಿನ ಕಂತೆಗಳಿದ್ದವು. ಅವನು ಏನನ್ನು ಹೇಳದೆ ಆ ಎಲ್ಲಾ ಕಂತೆಗಳನ್ನು ಮೇಜಿನ ಮೇಲೆ ಇಟ್ಟನು ಮತ್ತು ಮಿಸ್ಟರ್ ತನುಜ್ ಒಮ್ಮೆ ಅದರತ್ತ ನೋಡಿದರು. ನಂತರ ಅವುಗಳನ್ನು ಎಣಿಸದೆ ಪೂರ್ತಿ ಹಣವನ್ನು ನನ್ನ ಕಡೆಗೆ ಸರಿಸಿದರು. ಇದು ತೆಗೆದುಕೊಳ್ಳಿ ಸರ್, 50 ಲಕ್ಷ. ನಾನು ದಂಗಾಗಿ ಹೋದೆ. ನನ್ನಿಂದ ಯಾವುದೇ ಗುರುತಿನ ಚೀಟಿಯನ್ನು ಕೇಳಲಿಲ್ಲ. ಸಿಸ್ಟಂನಲ್ಲಿ ಯಾವುದೇ ಎಂಟ್ರಿ ಆಗಲಿಲ್ಲ. ಯಾವುದೇ ರಿಜಿಸ್ಟರ್ನಲ್ಲಿ ಸಹಿ ಮಾಡಿಸಲಿಲ್ಲ. ಕಂಪ್ಯೂಟರ್ನಲ್ಲಿ ಸಹಿ ಪರಿಶೀಲನೆ, ವೆರಿಫಿಕೇಷನ್ ಕೂಡ ಆಗಲಿಲ್ಲ. ಏಯೂ ಇಲ್ಲ. ಇದು ಬ್ಯಾಂಕ್ ಅಲ್ಲ. ಬದಲಾಗಿ ಯಾವುದೋ ದರ್ಬಾರ್ ಇದ್ದಂತೆ ಮತ್ತು ಆ ಸಹಿ, ಆ ದರ್ಬಾರಿನ ಮೊಹರು, ಸೀಲ್ ಇದ್ದಂತೆ ಭಾಸವಾಗುತ್ತಿತ್ತು. ನಾನು ಹಣವನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡೆ. ಫ್ಯಾಕ್ಟರಿ ಉಳಿದಿದ್ದರಿಂದ ಮನಸ್ಸು ಸ್ವಲ್ಪ ಹಗುರವಾಯಿತು. ಆದರೆ ಮೆದುಳಿನ ಮೇಲಿನ ಭಾರ ಮೊದಲಿಗಿಂತಲೂ ಹೆಚ್ಚಾಗಿತ್ತು. ನಾನು ಧನ್ಯವಾದ ಹೇಳಿ ಎದ್ದು ನಿಂತೆ. ನಾನು ಬಾಗಿಲ ಬಳಿ ತಲುಪಿದಾಗ ಹಿಂದಿನಿಂದ ಧ್ವನಿ ಬಂತು. ಸಮರ್ಥ್ ಸಾಹೇಬರೇ. ನಾನು ನಿಂತೆ ಮತ್ತು ತಿರುಗಿ ನೋಡಿದೆ. ಮಿಸ್ಟರ್ ತನೂಜ್ ತಮ್ಮ ಕುರ್ಚಿಯಿಂದ ಎದ್ದು ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ. ಕೇವಲ ಒಂದು ಗಂಭೀರವಾದ ಸತ್ಯವಿತ್ತು. ಅವರು ನನ್ನ ಜೀವನದ ದಿಕ್ಕನ್ನು ಶಾಶ್ವತವಾಗಿ ಬದಲಾಯಿಸುವಂತಹದ್ದೇನನ್ನೋ ಹೇಳುವವರಂತೆ ಕಾಣುತ್ತಿದ್ದರು. ವೆಲ್ಕಮ್ ಟು ದ ಫ್ಯಾಮಿಲಿ ಸರ್, ಕುಟುಂಬಕ್ಕೆ ಸ್ವಾಗತ್ ಸರ್. ಮ್ಯಾನೇಜರ್ ಇದನ್ನು ಹೇಳಿದರು. ಆದರೆ ಅವರ ಧ್ವನಿಯಲ್ಲಿ ಯಾವುದೇ ಶುಭಾಶಯವಿರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ವ್ಯಂಗ್ಯವಿತ್ತು. ನನಗೆ ಅರ್ಥವಾಗಲಿಲ್ಲ. ನಾನು ಏನನ್ನೂ ಹೇಳಲೂ ಇಲ್ಲ. ಸುಮ್ಮನೆ ತಿರುಗಿ ಹೊರಗೆ ಬಂದೆ. ಬ್ಯಾಂಕ್ನಿಂದ ಹೊರಗೆ ಕಾಲಿಡುತ್ತಿದ್ದಂತೆ ಮುಖ್ಯ ರಸ್ತೆಯ ಸಂಪೂರ್ಣ ವಾತಾವರಣವೇ ಬದಲಾದಂತೆ ನನಗೆ ಭಾಸವಾಯಿತು. ಬಿಸಿಲು ಮೊದಲಿಗಿಂತ ತೀಕ್ಷ್ಣವಾಗಿತ್ತು. ಆದರೆ ಈಗ ಅದರಲ್ಲಿ ಉಸಿರುಗಟ್ಟುವಿಕೆ ಇರಲಿಲ್ಲ. ಬದಲಾಗಿ ಒಂದು ಚುಚ್ಚುವಿಕೆ ಇತ್ತು. ನಾನು ಹಣವಿದ್ದ ಬ್ಯಾಗ್ ಅನ್ನು ಇನ್ನೂ ಜೋರಾಗಿ ಹಿಡಿದುಕೊಂಡು ಗಾಡಿಯಲ್ಲಿ ಕುಳಿತೆ. ಎಲ್ಲಕ್ಕಿಂತ ಮೊದಲು ನಾನು ಶೇಠ್ ಕೈಲಾಶ್ ಚಂದ್ ಅವರ ಮುನ್ಷಿಗೆ ಫೋನ್ ಮಾಡಿದೆ. ನಾನು ಹಣ ತೆಗೆದುಕೊಂಡು ಬರುತ್ತಿದ್ದೇನೆ ಎಂದು ಅವನಿಗೆ ತಿಳಿಸಿದೆ. ಅದರ ನಂತರ ಎಲ್ಲವೂ ಯಂತ್ರದಂತೆ ನಡೆಯುತ್ತಾ ಹೋಯಿತು. ಶೇಠ್ ಕೈಲಾಶ್ ಚಂದ್ ಅವರ ಆಫೀಸ್, ಅವರಿಗೆ ಹಣ ನೀಡಿದ್ದು ಮೌನವಾದ ನೋಟಗಳು. ನಾನು ಅಲ್ಲಿಂದ ಹೊರಟಾಗ ಸಂಜೆ ಆಗಿತ್ತು. ನನ್ನ ತಲೆಯಿಂದ 50 ಲಕ್ಷದ ಭಾರವು ಇಳಿದಿತ್ತು. ಫ್ಯಾಕ್ಟರಿ ಉಳಿದಿತ್ತು. ಆದರೆ ಮೆದುಳಿನಲ್ಲಿ ಒಂದು ಕಾಣದ ಭಯಮನೆ ಮಾಡಿತ್ತು. ಮನೆಗೆ ಮರಳುವಾಗ ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಅನುಮಾನ ನನಗೆ ಪದೇ ಪದೇ ಆಗುತ್ತಿತ್ತು. ಒಂದು ಕಪ್ಪು ಬಣ್ಣದ ಕಾರು. ನಾನು ಹಲವು ಬಾರಿ ದಾರಿ ಬದಲಿಸಿದೆ. ಕೆಲವೊಮ್ಮೆ ಗಾಡಿ ವೇಗ ಮಾಡಿದೆ, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಿಧಾನ ಮಾಡಿದೆ. ಆದರೆ ಆ ಕಪ್ಪು ಕಾರು ಯಾವಾಗಲೂ ಸ್ವಲ್ಪ ದೂರದಲ್ಲಿ ನನ್ನ ಹಿಂದೆಯೇ ಇತ್ತು. ನಾನು ನನ್ನ ಮನೆಯ ಗೇಟ್ನ ಒಳಗೆ ಪ್ರವೇಶಿಸಿದಾಗಲಷ್ಟೇ ಆ ಕಾರು ಮುಂದೆ ಹೋಯಿತು. ಆಗ ನಾನು ನಿಟ್ಟುಸಿರು ಬಿಟ್ಟೆ. ಮನೆಯ ಒಳಗೆ ಬರುತ್ತಲೇ ನಾನು ನನ್ನ ಐಷಾರಾಮಿ ಆದರೆ ನಿರ್ಜನವಾಗಿದ್ದ ಡ್ರಾಯಿಂಗ್ ರೂಮ್ನ ಸೋಫಾದ ಮೇಲೆ ನೇರವಾಗಿ ಬಿದ್ದೆ.
ಮನೆಯಲ್ಲಿ ನಾನು ಮತ್ತು ಆ ಹಳೆಯ ಕೆಲಸದವನು ಮಾತ್ರ ಇದ್ದೆವು. ಅಮ್ಮ ನನ್ನ ಸಹೋದರಿಯ ಮನೆಗೆ ಹೋಗಿದ್ದರು. ಎಲ್ಲೆಡೆ ಸ್ಮಶಾನ ಮೌನವಿತ್ತು. ಇದು ಮಾತನಾಡದ ಮೌನವಾಗಿದ್ದರೂ ತುಂಬಾ ಚುಚ್ಚುತ್ತಿತ್ತು. ನಂತರ ನಾನು ಬ್ಯಾಂಕ್ನಲ್ಲಿ ನೀಡುವ ಮೊದಲು ತೆಗೆದುಕೊಂಡಿದ್ದ ಆ ಚೆಕ್ನ ಫೋಟೋವನ್ನು ನನ್ನ ಮೊಬೈಲ್ನಿಂದ ತೆಗೆದು ನೋಡಿದೆ. ಆ ಸಹಿ ಗೌರವ್ ಅಗರ್ವಾಲ್ ಮತ್ತು ಮ್ಯಾನೇಜರ್ ಹೇಳಿದ ವೆಲ್ಕಮ್ ಟು ದ ಫ್ಯಾಮಿಲಿ ಎಂಬ ಮಾತುಗಳು ಮತ್ತು ಆ ಭಿಕ್ಷುಕ, ಅವನ ಕಣ್ಣುಗಳು, ಅವನ ನಗು, ಎಲ್ಲವೂ ನನ್ನ ಕೈಗೆ ಸಿಗದ ಯಾವುದೋ ಪ್ರಕರಣದ ಭಾಗದಂತೆ ತೋರುತ್ತಿತ್ತು. ಆಗ ನನಗೆ ನನ್ನ ತಂದೆಯ ಪ್ರೈವೇಟ್ ಸ್ಟಡಿ ಓದುವ ಕೋಣೆ ನೆನಪಾಯಿತು. ತಂದೆ ಕಾಣೆಯಾದ ನಂತರ ಪೊಲೀಸರು ಅಲ್ಲಿ ಶೋಧ ನಡೆಸಿದ್ದರು. ಆದರೆ ವಿಶೇಷವಾದದ್ದೇನೂ ಸಿಕ್ಕಿರಲಿಲ್ಲ. ಅದರ ನಂತರ ನಾನು ಎಂದೂ ಅಲ್ಲಿಗೆ ಹೋಗುವ ಪ್ರಯತ್ನ ಮಾಡಿರಲಿಲ್ಲ. ಆದರೆ ಇಂದು ನಾನು ಅಲ್ಲಿಗೆ ಹೋಗಲೇಬೇಕಿತ್ತು. ನಾನು ಎದ್ದು ಮನೆಯ ಹಿಂಭಾಗದ ಕಡೆಗೆ ಹೆಜ್ಜೆ ಹಾಕಿದೆ. ಸ್ಟಡಿ ರೂಂನ ಬಾಗಿಲು ಎದುರಿಗಿತ್ತು. ನಾನು ಕಪಾಟಿನಿಂದ ಕೀಗಳ ಗೊಂಚಲನ್ನು ಹುಡುಕಿದೆ. ಅದು ವರ್ಷಗಳಿಂದ ಅಲ್ಲೇ ಬಿದ್ದಿತ್ತು. ಸಾಕಷ್ಟು ಹುಡುಕಾಟದ ನಂತರ ಒಂದು ಹಳೆಯ ತುಕ್ಕು ಹಿಡಿದ ಕೀ ಸಿಕ್ಕಿತು. ನಾನು ಅದನ್ನು ಬೀಗದಲ್ಲಿ ಹಾಕಿ ತಿರುಗಿಸಿದೆ. ಚರ್ ಎಂಬ ಭಯಾನಕ ಶಬ್ದದೊಂದಿಗೆ ಬಾಗಿಲು ತೆರೆಯಿತು. ಒಳಗೆ ಧೂಳು ತುಂಬಿಕೊಂಡಿತ್ತು. ಹಳೆಯ ಕಾಗದಗಳ ಒಂದು ವಿಚಿತ್ರವಾದ ವಾಸನೆ ಇತ್ತು. ಕೋಣೆಯಲ್ಲಿ ಕತ್ತಲೆಯಿತ್ತು. ನಾನು ಲ್ಯಾಂಪ್ ಹಚ್ಚಿದೆ ಮತ್ತು ಆ ಸಣ್ಣ ಬೆಳಕಿನಲ್ಲಿ ಇಡೀ ಕೋಣೆ ಯಾವುದೋ ಭಯಾನಕ ದೃಶ್ಯಕ್ಕಿಂತ ಕಡಿಮೆ ಇರಲಿಲ್ಲ. ಮತ್ತು ಈ ಕೋಣೆಯೊಳಗೆ ನನಗೆ ನನ್ನ ತಂದೆಯ ಸತ್ಯ ಸಿಗಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಜೀವನವನ್ನಷ್ಟೇ ಅಲ್ಲ, ನನ್ನ ಗುರುತನ್ನೇ ಬದಲಿಸಬಲ್ಲಂತಹ ಸತ್ಯವದು. ನಾನು ಅದನ್ನು ಬೀಗದಲ್ಲಿ ತಿರುಗಿಸಿದೆ ಮತ್ತು ಬಾಗಿಲು ಶಬ್ದದೊಂದಿಗೆ ತೆರೆಯಿತು. ಒಳಗೆ ಧೂಳು ಮತ್ತು ಹಳೆಯ ಕಾಗದಗಳ ವಾಸನೆ ತುಂಬಿತ್ತು. ಕೋಣೆ ಕತ್ತಲೆಯಲ್ಲಿ ಮುಳುಗಿತ್ತು. ನಾನು ಲ್ಯಾಂಪ್ ಹಚ್ಚಿದೆ. ಮಸುಕಾದ ಬೆಳಕಿನಲ್ಲಿ ಕೋಣೆ ಯಾವುದೋ ಭಯಾನಕ ವಾತಾವರಣಕ್ಕಿಂತ ಕಡಿಮೆಯಿರಲಿಲ್ಲ. ಗೋಡೆಗಳ ಮೇಲೆ ಪುಸ್ತಕಗಳ ಕಪಾಟುಗಳಿದ್ದವು ಮತ್ತು ಮಧ್ಯದಲ್ಲಿ ಒಂದು ಭಾರವಾದ ಮೇಜು ಇತ್ತು. ನಾನು ಮೇಜಿನ ಹತ್ತಿರ ಹೋದೆ. ಎಲ್ಲವೂ 5 ವರ್ಷಗಳ ಹಿಂದೆ ಇದ್ದಂತೆಯೇ ಇತ್ತು. ಒಂದು ಪೆನ್ನು, ಕೆಲವು ಫೈಲ್ಗಳು ಮತ್ತು ಒಂದು ಡೈರಿ. ನಾನು ಆ ಡೈರಿಯನ್ನು ಎತ್ತಿಕೊಂಡೆ. ಇದು ತಂದೆಯ ಪರ್ಸನಲ್ ಡೈರಿಯಾಗಿತ್ತು. ನಾನು ನಡುಗುವ ಕೈಗಳಿಂದ ಮೊದಲ ಪುಟವನ್ನು ತೆರೆದೆ. ಅಲ್ಲಿ ಕೇವಲ ಒಂದೇ ಮಾತು ಬರೆಯಲಾಗಿತ್ತು: ಯಾವ ದಿನ ನನ್ನ ಮಗ ಈ ಡೈರಿಯನ್ನು ತೆರೆಯುತ್ತಾನೋ ಆ ದಿನ ಅವನು ಬಾದ್ಷಾಹ್ ಅರಸ ಆಗಿರುತ್ತಾನೆ ಅಥವಾ ಒಂದು ಹೆಣವಾಗಿರುತ್ತಾನೆ. ನನ್ನ ಕೈಯಿಂದ ಡೈರಿ ಬೀಳುತ್ತಾ ಉಳಿಯಿತು. ಏನು ಬಕ್ವಾಸ್ ಇದು? ನನ್ನ ಬಾಯಿಂದ ಬಂತು. ನಂತರ ನಾನು ಮುಂದಿನ ಪುಟ ತಿರುಗಿಸಿದೆ. ಅಲ್ಲಿ ದಿನಾಂಕಗಳು ಮತ್ತು ಕೆಲವು ಲೆಕ್ಕಾಚಾರಗಳನ್ನು ಬರೆಯಲಾಗಿತ್ತು. ಆದರೆ ಇದು ಸಾಮಾನ್ಯ ವ್ಯಾಪಾರದ ಲೆಕ್ಕಾಚಾರವಾಗಿರಲಿಲ್ಲ. ಆದರ್ಶ್ಗೆ 20 ಕೋಟಿ, ಕೋರ್ಟ್ ಸನ್ನಿ ಕ್ಲಿಯರೆನ್ಸ್ 50 ಲಕ್ಷ, ನ್ಯಾಯಾಧೀಶರ ನೆನಪಿನ ಶಕ್ತಿ 1 ಕೋಟಿ. ನನ್ನ ಕಣ್ಣುಗಳು ಅಗಲವಾದವು. ಜಗತ್ತು ಯಾರನ್ನು ಒಬ್ಬ ಸಭ್ಯ ಮತ್ತು ಗೌರವಾನ್ವಿತ ಟೆಕ್ಸ್ಟೈಲ್ ಮಿಲ್ ಮಾಲೀಕ ಎಂದು ತಿಳಿದಿತ್ತು. ನನ್ನ ತಂದೆ ಗೌರವ್ ಅಗರ್ವಾಲ್. ನಿಜಕ್ಕೂ ನಾನು ಪುಟಗಳನ್ನು ತಿರುಗಿಸುತ್ತಾ ಹೋದೆ ಮತ್ತು ಭಯಾನಕ ಸತ್ಯಗಳು ನನ್ನ ಮುಂದೆ ತೆರೆದುಕೊಳ್ಳುತ್ತಾ ಹೋದವು. ಕೊಲೆ, ಅಪಹರಣ ಮತ್ತು ನಗರದ ಅತಿದೊಡ್ಡ ಮಾಫಿಯಾ ಡಾನ್ ಜೊತೆಗಿನ ಭೇಟಿಗಳು. ಡೈರಿಯ ಬದಿಯಲ್ಲಿ ಒಂದು ಫೋಟೋ ಇಡಲಾಗಿತ್ತು. ಅದೊಂದು ಗ್ರೂಪ್ ಫೋಟೋ ಆಗಿತ್ತು. ಅದರಲ್ಲಿ ತಂದೆ ಮಧ್ಯದಲ್ಲಿದ್ದರು. ಅವರ ಎಡ ಮತ್ತು ಬಲಕ್ಕೆ ಅನೇಕ ಅಪಾಯಕಾರಿ ಮುಖದ ಜನರು ನಿಂತಿದ್ದರು ಮತ್ತು ಅವರೆಲ್ಲರ ಹಿಂದೆ ಒಂದು ಮೂಲೆಯಲ್ಲಿ ಒಬ್ಬ ಯುವಕ ನಿಂತಿದ್ದನು. ನಾನು ಆ ಯುವಕನನ್ನು ಸೂಕ್ಷ್ಮವಾಗಿ ನೋಡಿದೆ. ಅವನ ಮುಖದ ಮೇಲೆ ಒಂದು ಆಳವಾದ ಗಾಯವಿತ್ತು ಮತ್ತು ಕಣ್ಣುಗಳಲ್ಲಿ ಅದೇ ವಿಚಿತ್ರವಾದ ಹೊಳಪಿತ್ತು. ಇವನು ಅದೇ ಭಿಕ್ಷುಕನಾಗಿದ್ದನು. ಸಿಗ್ನಲ್ನಲ್ಲಿದ್ದ ಅದೇ ಭಿಕ್ಷುಕ. ಆದರೆ ಫೋಟೋದಲ್ಲಿ ಅವನು ಯುವಕನಾಗಿದ್ದನು ಮತ್ತು ಸೂಟ್ ಧರಿಸಿದ್ದನು. ಇದರರ್ಥ ಆ ಭಿಕ್ಷುಕ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ಖಂಡಿತವಾಗಿಯೂ ತಂದೆಯ ಗತಕಾಲದ ಒಂದು ಭಾಗವಾಗಿದ್ದನು. ನನ್ನ ತಲೆ ತಿರುಗಲು ಪ್ರಾರಂಭಿಸಿತು. ಮ್ಯಾನೇಜರ್ ನನಗೆ ವೆಲ್ಕಮ್ ಟು ದ ಫ್ಯಾಮಿಲಿ ಎಂದು ಏಕೆ ಹೇಳಿದ್ದರು ಎಂಬುದು ಈಗ ನನಗೆ ಅರ್ಥವಾಯಿತು. ಏಕೆಂದರೆ ಆ ಚೆಕ್ ಸಾಮಾನ್ಯ ಚೆಕ್ ಆಗಿರಲಿಲ್ಲ. ಅದು ಆ ಜಗತ್ತಿಗೆ ಮರಳುವ ಟಿಕೆಟ್ ಆಗಿತ್ತು. ತಂದೆ ನನಗೆ ಕೇವಲ ಹಣವನ್ನಷ್ಟೇ ಕೊಟ್ಟಿರಲಿಲ್ಲ, ಬದಲಾಗಿ ತಮ್ಮ ಸ್ಥಾನವನ್ನು ನೀಡಿದ್ದರು. 5 ವರ್ಷಗಳಿಂದ ಖಾಲಿ ಬಿದ್ದಿದ್ದ ಆ ಸ್ಥಾನ. ಇದ್ದಕ್ಕಿದ್ದಂತೆ ಮನೆಯ ಫೋನ್ ರಿಂಗಣಿಸಿತು. ಆ ನಿಶಬ್ದದಲ್ಲಿ ಫೋನ್ನ ಗಂಟೆ ಯಾವುದೋ ಸ್ಫೋಟಕ್ಕಿಂತ ಕಡಿಮೆ ಇರಲಿಲ್ಲ. ನಾನು ಭಯದಿಂದಲೇ ರಿಸೀವರ್ ಎತ್ತಿದೆ. ಹಲೋ. ಇನ್ನೊಂದು ಬದಿಯಲ್ಲಿ ಕೆಲ ಕ್ಷಣಗಳ ಕಾಲ ಮೌನವಿತ್ತು. ನಂತರ ಮಧ್ಯಾಹ್ನ ನಾನು ಸಿಗ್ನಲ್ನಲ್ಲಿ ಕೇಳಿದ ಅದೇ ಗಡಸು ಧ್ವನಿ ಕೇಳಿಸಿತು. ಸಾಲ ತೀರಿತು ಸಣ್ಣ ಯಜಮಾನರೇ, ಛೋಟೆ ಮಲಿಕ್. ನಾನು ದಂಗಾದೆ. ನೀನು ಯಾರು ಮತ್ತು ನನ್ನ ತಂದೆಯೊಂದಿಗೆ ನಿನಗೇನು ಸಂಬಂಧ? ನಾನು ಜೋರಾಗಿ ಕಿರುಚಿದೆ. ಅವನು ಹೇಳಿದ ನನ್ನ ಹೆಸರು ವಿಕ್ಕಿ. ಅವನ ಧ್ವನಿಯಲ್ಲಿ ನಗು ಇತ್ತು. ಮತ್ತು ಸಂಬಂಧ, ನಾನು ಅವರ ನೆರಳಾಗಿದ್ದೆ ಮತ್ತು ಈಗ ನಾನು ನಿನ್ನ ನೆರಳು. ಕೆಳಗೆ ಬಾ. ಗೇಟ್ ಹತ್ತಿರ ಗಾಡಿ ನಿಂತಿದೆ.
ನಾನು ಎಲ್ಲಿಗೂ ಬರುತ್ತಿಲ್ಲ, ನಾನು ಹೇಳಿದೆ. ಬರಲೇಬೇಕಾಗುತ್ತದೆ ಸಮರ್ಥ್ ಸಾಹೇಬರೇ, ವಿಕ್ಕಿ ಮೃದುವಾಗಿ ಹೇಳಿದ, ಏಕೆಂದರೆ ನೀವು ಯಾವ ಚೆಕ್ ಅನ್ನು ಕ್ಯಾಶ್ ಮಾಡಿಸಿದ್ದೀರೋ ಅದು ಕೇವಲ ಹಣವಾಗಿರಲಿಲ್ಲ. ಅದೊಂದು ಒಪ್ಪಂದವಾಗಿತ್ತು. ನೀವು ಆ ಸಹಿಯನ್ನು ಒಪ್ಪಿಕೊಂಡಿದ್ದೀರಿ. ಈಗ ಫ್ಯಾಮಿಲಿ ನಿಮಗಾಗಿ ಕಾಯುತ್ತಿದೆ. ಮತ್ತು ಹೌದು, ಕಿಟಕಿಯಿಂದ ಹೊರಗೆ ಇಣುಕಬೇಡಿ. ಶೂಟರ್ಗಳಿಗೆ ತಪ್ಪು ಗ್ರಹಿಕೆಯಾಗಬಹುದು. ನಾನು ಫೋನ್ ಅನ್ನು ದೂರ ಎಸೆದು ಕಿಟಕಿಯ ಕಡೆಗೆ ಓಡಿದೆ. ಬದಿಯಿಂದ ನೋಡಿದಾಗ ಗೇಟ್ನ ಹೊರಗೆ ಅದೇ ಕಾರು ನಿಂತಿತ್ತು ಮತ್ತು ಅದರ ಜೊತೆ ಇನ್ನೂ 2 ಕಾರುಗಳಿದ್ದವು. ಗೇಟ್ನ ನೇರ ಕೆಳಗೆ ಸ್ಟ್ರೀಟ್ ಲೈಟ್ನ ಬೆಳಕಿನಲ್ಲಿ ಅದೇ ಕುಂಟ ಭಿಕ್ಷುಕ ವಿಕ್ಕಿ ಈಗ ಅಚ್ಚುಕಟ್ಟಾದ ಕಪ್ಪು ಸೂಟ್ನಲ್ಲಿ ಸಂಪೂರ್ಣವಾಗಿ ಕೆಲಸಕ್ಕೆ ಸಿದ್ಧನಾಗಿ ವರ್ಕಿಂಗ್ ಮತ್ತು ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಕಾಣುತ್ತಿದ್ದನು. ಅವನು ನೇರವಾಗಿ ನನ್ನ ಕಿಟಕಿಯ ಕಡೆಗೆ ನೋಡುತ್ತಿದ್ದನು ಮತ್ತು ಕೈ ಬೀಸುತ್ತಿದ್ದನು. ನನ್ನ ಹಳೆಯ ಜೀವನ ಮುಗಿದು ಹೋಗಿದೆಯೆಂದು ಆಗ ನನಗೆ ಅರ್ಥವಾಯಿತು. ನಾನು ಫ್ಯಾಕ್ಟರಿಯನ್ನು ಉಳಿಸಲು ಹೊರಟಿದ್ದೆ, ಆದರೆ ಬದಲಾಗಿ ನನ್ನ ಆತ್ಮವನ್ನೇ ಮಾರಿ ಬಂದಿದ್ದೆ. ಈಗ ನನ್ನ ಬಳಿ ಕೇವಲ 2 ದಾರಿಗಳಿದ್ದವು. ಡೈರಿಯಲ್ಲಿ ಬರೆದಿದ್ದಂತೆ ಬಾದ್ಶಾಹ್ ಅಥವಾ ಸಾವು. ಮತ್ತು ಬಾದ್ಶಾಹ್ ಆಗಲು ನಾನು ನನ್ನ ಸ್ವಂತ ರಕ್ತದ ಕಲೆಗಳ ಮೇಲೆ ನಡೆಯಬೇಕಿತ್ತು. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡೆ. ಡೈರಿಯನ್ನು ನನ್ನ ಜೇಬಿನಲ್ಲಿ ಹಾಕಿಕೊಂಡು ಕೋಣೆಯಿಂದ ಹೊರಬಂದೆ. ನನ್ನ ಪ್ರಯಾಣ ಶುರುವಾಗಿತ್ತು. ಹಿಂದಿರುಗಲು ದಾರಿಯಿಲ್ಲದ ಅಂತಹ ಒಂದು ಪ್ರಯಾಣ. ನಾನು ನನ್ನ ಮನೆಯ ಗೇಟ್ನಿಂದ ಹೊರಬಂದೆ. ಎದೆ ವೇಗವಾಗಿ ಬಡಿಯುತ್ತಿತ್ತು. ಆದರೆ ಹೊರಗೆ ನಿಂತಿದ್ದ ಕಪ್ಪು ಕಾರು ಮತ್ತು ವಿಕ್ಕಿಯನ್ನು ನೋಡಿ ನನಗೆ ವಿಚಿತ್ರವಾದ ನೆಮ್ಮದಿಯೂ ಅನಿಸಿತು. ಏಕೆಂದರೆ ಈಗ ನಾನು ಒಬ್ಬಂಟಿಯಾಗಿರಲಿಲ್ಲ, ನನ್ನ ತಂದೆಯನ್ನು ಬಲ್ಲವರ ಜೊತೆಗಿದ್ದೆ. ನಂತರ ವಿಕ್ಕಿ ಮುಂದೆ ಬಂದು ತುಂಬಾ ಗೌರವದಿಂದ ಕಾರಿನ ಹಿಂದಿನ ಬಾಗಿಲನ್ನು ತೆರೆದನು ಮತ್ತು ನಾನು ಮೌನವಾಗಿ ಕಾರಿನಲ್ಲಿ ಕುಳಿತೆ. ಇದರ ನಂತರ ವಿಕ್ಕಿ ಮುಂದಿನ ಸೀಟಿನಲ್ಲಿ ಡ್ರೈವರ್ ಜೊತೆ ಕುಳಿತನು ಮತ್ತು ಕಾರುಗಳು ಯಾವುದೋ ಸಾಮಾನ್ಯ ಪ್ರಯಾಣಕ್ಕೆ ಹೋಗುತ್ತಿರುವಂತೆ ತುಂಬಾ ಆರಾಮವಾಗಿ ಚಲಿಸಿದವು. ಆದರೂ ಇದು ನನ್ನ ಜೀವನದ ಅತ್ಯಂತ ಮುಖ್ಯವಾದ ಪ್ರಯಾಣವಾಗಿತ್ತು. ಕಾರಿನೊಳಗೆ ಸಂಪೂರ್ಣ ಮೌನ ಆವರಿಸಿತ್ತು. ಆ ಮೌನವನ್ನು ಮುರಿಯುವ ಧೈರ್ಯ ನನಗೆ ಸಾಲುತ್ತಿರಲಿಲ್ಲ. ಆದರೆ ನನ್ನ ತಲೆಯಲ್ಲಿ ಪ್ರಶ್ನೆಗಳ ಚಂಡಮಾರುತ ಎದ್ದಿತ್ತು. ಇವರು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ? ಮತ್ತು ನನ್ನ ತಂದೆ ಇಷ್ಟು ವರ್ಷಗಳಿಂದ ಬಚ್ಚಿಟ್ಟಿದ್ದ ಅವರ ನಿಜವಾದ ಕೆಲಸವೇನಾಗಿತ್ತು? ಸ್ವಲ್ಪ ಸಮಯದ ನಂತರ ಕಾರು ನಗರದ ಪ್ರಕಾಶಮಾನವಾದ ರಸ್ತೆಗಳಿಂದ ಹೊರಬಂದು ಶಾಂತವಾದ ಪ್ರದೇಶದ ಕಡೆಗೆ ತಿರುಗಿತು. ಅಲ್ಲಿ ಜನವಸತಿ ಕಡಿಮೆಯಿತ್ತು ಮತ್ತು ದೊಡ್ಡ ದೊಡ್ಡ ಫಾರ್ಮ್ ಹೌಸ್ಗಳು ಇದ್ದವು. ನಾನು ಕೊನೆಗೂ ಮೌನ ಮುರಿದೆ ಮತ್ತು ಸ್ವಲ್ಪ ಸಣ್ಣ ಧ್ವನಿಯಲ್ಲಿ ಕೇಳಿದೆ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ವಿಕ್ಕಿ ಹಿಂದಕ್ಕೆ ತಿರುಗಿ ತುಂಬಾ ಮೃದುವಾಗಿ ಉತ್ತರಿಸಿದ, ನಾವು ಎಂತಹ ಸ್ಥಳಕ್ಕೆ ಹೋಗುತ್ತಿದ್ದೇವೆ ಎಂದರೆ ಅಲ್ಲಿ ನಿಮ್ಮ ತಂದೆಯ ಕೆಲವು ಹಳೆಯ ಸ್ನೇಹಿತರು ನಿಮಗಾಗಿ ಕಾಯುತ್ತಿದ್ದಾರೆ. ಮತ್ತು ನೀವು ಭಯಪಡುವ ಅಗತ್ಯವೇ ಇಲ್ಲ, ಏಕೆಂದರೆ ಈಗ ನೀವು ನಮ್ಮ ಅತಿಥಿಯಲ್ಲ, ಮಾಲೀಕರು. ನಾನು ಕೇಳಿದೆ, ನನ್ನ ತಂದೆ ಅಷ್ಟು ಶಕ್ತಿಶಾಲಿಯಾಗಿದ್ದರೆ ಅವರು ಏಕೆ ಓಡಿಹೋದರು? ಮತ್ತು ನೀನು ಏಕೆ ಭಿಕ್ಷುಕನಾಗಿದ್ದೆ? ವಿಕ್ಕಿ ದೀರ್ಘವಾಗಿ ಉಸಿರುಬಿಟ್ಟು ಹೇಳಿದ, ನಿಮ್ಮ ತಂದೆ ಓಡಿಹೋಗಿರಲಿಲ್ಲ, ಬದಲಾಗಿ ಅವರು ತಮ್ಮನ್ನು ತಾವು ಮರೆಮಾಚಿಕೊಳ್ಳಲು ಪ್ರಯತ್ನಿಸಿದ್ದರು. ಏಕೆಂದರೆ ಈ ವ್ಯವಹಾರ ಎಂತಹದ್ದೆಂದರೆ ಇದನ್ನು ನಿಭಾಯಿಸುವವನು ದುರ್ಬಲನಾದರೆ ಎಲ್ಲವೂ ಚದುರಿಹೋಗುತ್ತದೆ. ಮತ್ತು ತಮ್ಮ ಕೆಲವು ಆಪ್ತರು ದುರಾಸೆಗೆ ಬಿದ್ದಿದ್ದಾರೆ ಎಂದು ನಿಮ್ಮ ತಂದೆಗೆ ಅನಿಸಿತ್ತು. ಅಂದರೆ ನಿಮಗೆ ಹಾನಿ ಮಾಡಿ ಅವರನ್ನು ಬ್ಲಾಕ್ಮೇಲ್ ಮಾಡಲು ಬಯಸುತ್ತಿದ್ದರು. ಆದ್ದರಿಂದ ಶತ್ರುಗಳ ಗಮನ ನಿಮ್ಮಿಂದ ದೂರವಾಗಲಿ ಎಂದು ಅವರು ಸ್ವತಃ ಕಣ್ಮರೆಯಾಗಲು ನಿರ್ಧರಿಸಿದರು. ಮತ್ತು ನಾನು ನಿಮ್ಮ ಪ್ರತಿಯೊಂದು ಕ್ಷಣದ ಸುದ್ದಿಯನ್ನು ಇಟ್ಟುಕೊಳ್ಳಲು ಭಿಕ್ಷುಕನ ರೂಪದಲ್ಲಿ ನಿಮ್ಮ ಸುತ್ತಲೂ ಇದ್ದೆ. ವಿಕ್ಕಿಯ ಮಾತು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು. ನಾನು ಯಾರನ್ನು ದಡ್ಡ ಎಂದುಕೊಂಡಿದ್ದೆನೋ ಆ ನನ್ನ ತಂದೆ ನಿಜವಾಗಿಯೂ ತಮ್ಮ ಮಗುವಿಗಾಗಿ ತಮ್ಮ ಇಡೀ ಜೀವನ ಮತ್ತು ಶ್ರೇಷ್ಠತೆಯನ್ನು ತ್ಯಜಿಸಿ ಅಜ್ಞಾತವಾಗಿ ಬದುಕಿದ್ದರು. ವಿಕ್ಕಿ ಮುಂದುವರೆದು ಹೇಳಿದ, ಆ 50 ಲಕ್ಷ ರೂಪಾಯಿಯ ಚೆಕ್ ಕೇವಲ ಹಣವಾಗಿರಲಿಲ್ಲ, ಬದಲಾಗಿ ಈಗ ನೀವು ತಯಾರಿದ್ದೀರಿ ಎಂಬುದರ ಸಂಕೇತವಾಗಿತ್ತು. ಮತ್ತು ನೀವು ಆ ಚೆಕ್ ಅನ್ನು ಬ್ಯಾಂಕಿಗೆ ನೀಡಿದಾಗ ಗೌರವ್ ಅಗರ್ವಾಲ್ ಅವರ ಮಗ ಕಣಕ್ಕಿಳಿದಿದ್ದಾನೆ ಎಂಬ ಸುದ್ದಿ ಆ ಎಲ್ಲ ಹಳೆಯ ಸ್ನೇಹಿತರಿಗೆ ತಲುಪಿತು. ಹೀಗೆ ಮಾತನಾಡುತ್ತಾ ನಮ್ಮ ಕಾರುಗಳು ಒಂದು ದೊಡ್ಡ ಮತ್ತು ಸುಂದರವಾದ ಮನೆಯ ಗೇಟ್ನ ಒಳಗೆ ಪ್ರವೇಶಿಸಿದವು. ಅಲ್ಲಿ ಸುತ್ತಲೂ ಹಸಿರು ತುಂಬಿತ್ತು ಮತ್ತು ಬಹಳಷ್ಟು ಗಾರ್ಡ್ಗಳು ನಿಂತಿದ್ದರು. ಆದರೆ ಅವರ ಕೈಯಲ್ಲಿ ಬಂದೂಕುಗಳಿರಲಿಲ್ಲ, ಬದಲಾಗಿ ಅವರು ಸಾಮಾನ್ಯ ಸೆಕ್ಯುರಿಟಿಯವರಂತೆ ನಿಂತಿದ್ದರು. ಕಾರು ಪೋರ್ಚ್ನಲ್ಲಿ ನಿಂತಿತು ಮತ್ತು ನಾನು ಹೊರಗೆ ಬಂದೆ. ಎದುರಿಗೆ ಒಂದು ದೊಡ್ಡ ಹಾಲ್ ಇತ್ತು. ಅಲ್ಲಿ 3 ವೃದ್ಧರು ಸೋಫಾದ ಮೇಲೆ ಕುಳಿತು ಟೀ ಕುಡಿಯುತ್ತಿದ್ದರು. ಅವರ ವೇಷಭೂಷಣ ನೋಡಿ ನಾನು ಆಶ್ಚರ್ಯಚಕಿತನಾದೆ. ಏಕೆಂದರೆ ಅವರು ರೌಡಿಗಳಂತೆ ಅಥವಾ ಗೂಂಡಾಗಳಂತೆ ಕಾಣುತ್ತಿರಲಿಲ್ಲ, ಬದಲಾಗಿ ತುಂಬಾ ಸುಶಿಕ್ಷಿತ ಮತ್ತು ಬಿಸಿನೆಸ್ಮನ್ಗಳಂತೆ ಕಾಣುತ್ತಿದ್ದರು. ಅವರು ಬೆಲೆಬಾಳುವ ಸೂಟ್ ಬೂಟ್ ಧರಿಸಿದ್ದರು. ನಾನು ಒಳಗೆ ಹೋದ ಕೂಡಲೇ ಆ 3 ಗೌರವದಿಂದ ಎದ್ದು ನಿಂತರು.
ಅವರಲ್ಲಿ ಬಿಳಿ ಕೂದಲಿದ್ದ ಮತ್ತು ಮುಖದಲ್ಲಿ ನಗು ಇದ್ದ ಒಬ್ಬ ವೃದ್ಧರು ಮುಂದೆ ಬಂದು ನನ್ನ ಕೈ ಕುಲುಕಿದರು. ವೆಲ್ಕಮ್ ಸಮರ್ಥ್ ಮಗನೇ, ಗೌರವ್ನ ಮಗ ಯಾವಾಗ ತನ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ ಎಂದು ನಾವು ಬಹಳ ಸಮಯದಿಂದ ಈ ದಿನಕ್ಕಾಗಿ ಕಾಯುತ್ತಿದ್ದೆವು. ಅವರ ಹೆಸರು ಶೇಠ್ ದಕ್ಷ್ ಮತ್ತು ಉಳಿದ ಇಬ್ಬರ ಹೆಸರು ಸನ್ನಿ ಮತ್ತು ಪಿಯೂಷ್ ಆಗಿತ್ತು. ಈ ಮೂವರು ನನ್ನ ತಂದೆಯ ಅತ್ಯಂತ ಹಳೆಯ ಮತ್ತು ಆಪ್ತ ಸ್ನೇಹಿತರಾಗಿದ್ದರು ಮತ್ತು ಈ ಇಡೀ ಗುಂಪನ್ನು ನಡೆಸುತ್ತಿದ್ದರು. ನನಗಾಗಿ ಸಿದ್ಧಪಡಿಸಲಾಗಿದ್ದ ಒಂದು ದೊಡ್ಡ ಕುರ್ಚಿಯ ಮೇಲೆ ನನ್ನನ್ನು ಕೂರಿಸಲಾಯಿತು. ದಕ್ಷ್ ಸಾಹೇಬರು ಮಾತು ಆರಂಭಿಸಿದರು ಮತ್ತು ಹೇಳಿದರು, ಮಗನೇ, ನಾವೇನೋ ತಪ್ಪು ಕೆಲಸ ಮಾಡುತ್ತಿದ್ದೇವೆ ಅಥವಾ ನಾವು ಮಾಫಿಯಾ ಸಹಾಯಕರು ಎಂದು ನೀನು ಬಹುಶಃ ಯೋಚಿಸುತ್ತಿರಬಹುದು. ಆದರೆ ಸತ್ಯ ತುಂಬಾ ಸರಳವಾಗಿದೆ. ನಗರದ ದೊಡ್ಡ ದೊಡ್ಡ ಉದ್ಯಮಿಗಳ ಸಮಸ್ಯೆಗಳನ್ನು ಪರಿಹರಿಸಲು ನಿನ್ನ ತಂದೆ ಈ ಗುಂಪನ್ನು ರಚಿಸಿದ್ದರು ಮತ್ತು ಕಾನೂನಿನ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಜನರನ್ನು ನಮ್ಮದೇ ರೀತಿಯಲ್ಲಿ ನಿಯಂತ್ರಿಸಬಹುದು. ಅಂದರೆ ನಾವು ಒಂದು ರೀತಿಯ ನ್ಯಾಯಾಲಯವನ್ನು ನಡೆಸುತ್ತೇವೆ, ಅಲ್ಲಿ ತೀರ್ಪುಗಳಾಗುತ್ತವೆ ಮತ್ತು ನಂತರ ಆ ತೀರ್ಪುಗಳ ಮೇಲೆ ಕೆಲಸ ಮಾಡಲು ನಮ್ಮ ಬಳಿ ಶಕ್ತಿಯೂ ಇದೆ ಮತ್ತು ಹಣವೂ ಇದೆ. ನಾನು ಮೌನವಾಗಿ ಕೇಳುತ್ತಿದ್ದೆ. ನನ್ನ ತಂದೆ ಒಬ್ಬ ಸಾಮಾನ್ಯ ಅಪರಾಧಿಯಾಗಿರಲಿಲ್ಲ ಎಂಬುದು ನನಗೆ ಅರ್ಥವಾಗುತ್ತಿತ್ತು. ಬದಲಾಗಿ ಅವರು ನಗರದ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಹಿಂದಿನಿಂದ ನಡೆಸುತ್ತಿದ್ದ ಒಂದು ದೊಡ್ಡ ವ್ಯವಸ್ಥೆಯ ಮುಖ್ಯಸ್ಥರಾಗಿದ್ದರು. ಅದು ಜಮೀನು ಒತ್ತುವರಿ ಬಿಡಿಸುವುದಿರಲಿ, ದೊಡ್ಡ ಡೀಲ್ ಮಾಡಿಸುವುದಿರಲಿ ಅಥವಾ ರಾಜಕೀಯ ಜಗಳಗಳನ್ನು ಬಗೆಹರಿಸುವುದಿರಲಿ. ದಕ್ಷ್ ಸಾಹೇಬರು ಒಂದು ದಪ್ಪ ಫೈಲನ್ನು ನನ್ನ ಮುಂದಿಟ್ಟರು ಮತ್ತು ಇದು ಕಳೆದ 5 ವರ್ಷಗಳ ಲೆಕ್ಕಾಚಾರ ಎಂದು ಹೇಳಿದರು. ನನ್ನ ತಂದೆ ಇಲ್ಲದಿದ್ದಾಗ ಅವರು ಈ ಇಡೀ ವ್ಯವಹಾರವನ್ನು ನಿಭಾಯಿಸಿದ್ದರು ಮತ್ತು ನನಗೇನು ಲಾಭ ಬರಬೇಕಿತ್ತೋ ಅದನ್ನು ಅವರು ಪ್ರತ್ಯೇಕವಾಗಿ ಜಮೆ ಮಾಡಿದ್ದರು. ಈ ಮೊತ್ತ ಎಷ್ಟಿದೆಯೆಂದರೆ ನಿನ್ನ ಫ್ಯಾಕ್ಟರಿಯಂತಹ 10 ಫ್ಯಾಕ್ಟರಿಗಳನ್ನು ಆರಾಮವಾಗಿ ಖರೀದಿಸಬಹುದು ಎಂದು ಅವರು ಹೇಳಿದರು. ನಾನು ಫೈಲ್ ತೆರೆದು ನೋಡಿದೆ. ಅದರೊಳಗೆ ಕೋಟ್ಯಂತರ ರೂಪಾಯಿಗಳ ಕೆಲಸಗಳ ವಿವರಗಳಿದ್ದವು. ಅದರಲ್ಲಿ ಪ್ಲಾಜಾ, ಜಮೀನುಗಳು ಮತ್ತು ಕೆಲವು ಖಾತೆಗಳು ಸೇರಿದ್ದವು. ನನ್ನ ತಲೆ ತಿರುಗಲು ಶುರುವಾಯಿತು. ನಾನು 50 ಲಕ್ಷಕ್ಕಾಗಿ ಅಳುತ್ತಿದ್ದೆ. ಆದರೆ ನನ್ನ ತಂದೆ ನನಗಾಗಿ ಕೋಟ್ಯಂತರ ರೂಪಾಯಿ ಬಿಟ್ಟು ಹೋಗಿದ್ದರು. ಆದರೆ ಅದೇ ಕ್ಷಣದಲ್ಲಿ ನನ್ನ ತಲೆಯಲ್ಲಿ ಅದೇ ಪ್ರಶ್ನೆ ಮತ್ತೆ ಮೂಡಿತು. ಎಲ್ಲವೂ ಇಷ್ಟು ಚೆನ್ನಾಗಿ ಮತ್ತು ಸರಿಯಾಗಿದ್ದರೆ ತಂದೆ ಏಕೆ ಬಚ್ಚಿಟ್ಟುಕೊಳ್ಳಬೇಕಾಯಿತು? ನಾನು ಈ ಪ್ರಶ್ನೆಯನ್ನು ಎಲ್ಲರ ಮುಂದಿಟ್ಟೆ. ಕೋಣೆಯಲ್ಲಿ ಒಮ್ಮೆಲೇ ಮೌನ ಆವರಿಸಿತು. ಮೂವರು ವೃದ್ಧರು ಒಬ್ಬರನ್ನೊಬ್ಬರು ನೋಡತೊಡಗಿದರು. ಕೆಲ ಕ್ಷಣಗಳ ನಂತರ ಕೊನೆಗೂ ಸನ್ನಿ ಸಾಹೇಬರು ಮಾತನಾಡಿದರು. ಅವರು ಹೇಳಿದರು, ನೋಡು ಮಗನೇ, ಅಧಿಕಾರ ಎನ್ನುವುದು ಎಂತಹ ವಸ್ತುವೆಂದರೆ ಅದು ಒಳ್ಳೆಯದಕ್ಕಿಂತ ಒಳ್ಳೆಯ ಮನುಷ್ಯನನ್ನು ಬದಲಿಸಿಬಿಡುತ್ತದೆ. ನಮ್ಮ ಗುಂಪಿನಲ್ಲೂ ಕೆಲವು ಜನರು ಸೇರಿಕೊಂಡರು. ಅವರು ನಾವು ನಮ್ಮ ತತ್ವಗಳನ್ನು ಬಿಟ್ಟು ಕೇವಲ ಹಣ ಸಂಪಾದಿಸಬೇಕೆಂದು ಬಯಸುತ್ತಿದ್ದರು. ಅದಕ್ಕಾಗಿ ನಾವು ತಪ್ಪುದಾರಿಯಲ್ಲಿ ವ್ಯವಹಾರ ನಡೆಸಬೇಕಾದರೂ ಅಥವಾ ಮುಗ್ಧ ಜನರನ್ನು ಕೊಲ್ಲಬೇಕಾದರೂ ಸರಿಯೇ. ಆದರೆ ನಿನ್ನ ತಂದೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ನಾವು ಬಿಸಿನೆಸ್ಮನ್ಗಳು ಹಂತಕರಲ್ಲ ಎಂಬುದು ಅವರ ಮಾತಾಗಿತ್ತು. ಆದರೆ ಆ ಜನರು ಕೇಳಲಿಲ್ಲ. ಅವರು ನಿನ್ನ ತಂದೆಯ ವಿರುದ್ಧ ಸಂಚುಗಳನ್ನು ಪ್ರಾರಂಭಿಸಿದರು ಮತ್ತು ರಕ್ತಪಾತವಾಗುವುದು ನಿನ್ನ ತಂದೆಗೆ ಇಷ್ಟವಿರಲಿಲ್ಲ ಮತ್ತು ವಿಶೇಷವಾಗಿ ನಿನಗೆ ಯಾವುದೇ ಹಾನಿಯಾಗಬಾರದು ಎಂದು ಅವರು ಸ್ವತಃ ಹಿಂದೆ ಸರಿದರು. ಈಗ ಆ ಜನರು ದುರ್ಬಲರಾಗಿದ್ದಾರೆ ಮತ್ತು ಅವರನ್ನು ದಾರಿಯಿಂದ ಸರಿಸಲಾಗಿದೆ. ಆದ್ದರಿಂದ ನೀನು ಮುಂದೆ ಬಂದು ಈ ಕುರ್ಚಿಯನ್ನು ಏರುವ ಸಮಯ ಬಂದಿದೆ. ಏಕೆಂದರೆ ಈ ಕುರ್ಚಿಯ ಮೇಲೆ ಗೌರವ್ ಅಗರ್ವಾಲ್ ಅವರ ರಕ್ತ ಮಾತ್ರ ಕುಳಿತುಕೊಳ್ಳಬಹುದು. ಯಾರ ಮೇಲೆಯೂ ಎಲ್ಲರಿಗೂ ನಂಬಿಕೆಯಿರುತ್ತದೋ ಅವರು. ನಾನು ಗೋಡೆಯ ಬದಿಯಲ್ಲಿ ಮೌನವಾಗಿ ನಿಂತಿದ್ದ ವಿಕ್ಕಿಯ ಕಡೆಗೆ ನೋಡಿದೆ. ಇವರು ಹೇಳುತ್ತಿರುವುದು ಸತ್ಯ ಎಂಬಂತೆ ವಿಕ್ಕಿ ಸಣ್ಣದಾಗಿ ತಲೆಯಾಡಿಸಿದನು. ನಾನು ಹೊರಬರಲಾಗದಂತಹ ದೊಡ್ಡ ಜವಾಬ್ದಾರಿಯ ಬಲೆಯಲ್ಲಿ ಸಿಲುಕಿದ್ದೇನೆ ಎಂದು ನನಗೆ ಅನಿಸಿತು. ಏಕೆಂದರೆ ನಾನು ನಿರಾಕರಿಸಿದರೆ ಈ ಎಲ್ಲಾ ಸಂಪತ್ತು ಮತ್ತು ಶಕ್ತಿ ಬೇರೆ ಯಾರದ್ದೋ ಪಾಲಾಗುತ್ತದೆ. ಬಹುಶಃ ಅವರು ಇದನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಮತ್ತು ನಾನು ಒಪ್ಪಿಕೊಂಡರೆ ನಾನು ನನ್ನ ಹಳೆಯ ಸಾಮಾನ್ಯ ಜೀವನವನ್ನು ಬಿಡಬೇಕಾಗುತ್ತದೆ. ನಾನು ನೀರಿನ ಗ್ಲಾಸ್ ಎತ್ತಿಕೊಂಡೆ ಮತ್ತು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ, ಏಕೆಂದರೆ ನಾನೊಬ್ಬ ಬಿಸಿನೆಸ್ಮನ್ ಆಗಿದ್ದೆ ಮತ್ತು ವ್ಯವಹಾರ ಸೌದಾ ಮಾಡುವುದು ನನಗೆ ತಿಳಿದಿತ್ತು. ಹೋರಾಟ ಮತ್ತು ಗುಂಡು ಹಾರಿಸುವುದಕ್ಕಿಂತ ಮೆದುಳಿನಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಎಂದು ನಾನು ಯೋಚಿಸಿದೆ. ನಾನು ಫೈಲ್ ಮುಚ್ಚಿದೆ ಮತ್ತು ತುಂಬಾ ಆತ್ಮವಿಶ್ವಾಸದೊಂದಿಗೆ ಆ ಮೂವರ ಕಡೆಗೆ ನೋಡಿದೆ ಮತ್ತು ಹೇಳಿದೆ, ನಾನು ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಸಿದ್ಧನಿದ್ದೇನೆ. ಆದರೆ ನನ್ನ ಕೆಲವು ಷರತ್ತುಗಳಿರುತ್ತವೆ, ಏಕೆಂದರೆ ನಾನು ಈಗ ನನ್ನ ತಂದೆಯಂತೆ ಕಾಣೆಯಾಗಲು ಬಯಸುವುದಿಲ್ಲ. ಬದಲಾಗಿ ನಾನು ಎದುರಿಗಿದ್ದು ಕೆಲಸ ಮಾಡುತ್ತೇನೆ ಮತ್ತು ನನಗೆ ಈ ಕಣ್ಣಾಮುಚ್ಚಾಲೆ ಆಟ ಇಷ್ಟವಿಲ್ಲ. ಶೇಠ್ ದಕ್ಷ್ ನಗುತ್ತಾ ಹೇಳಿದರು, ನಿನ್ನಿಂದ ನಮಗೆ ಇದೇ ನಿರೀಕ್ಷೆ ಇತ್ತು ಮಗನೇ. ನೀನು ಹೆದರುವುದಿಲ್ಲ, ಬದಲಾಗಿ ನಾಯಕನಂತೆ ಮಾತನಾಡುತ್ತೀಯಾ ಎಂದು. ರಾತ್ರಿ ಬಹಳವಾಗಿತ್ತು ಮತ್ತು ಅಲ್ಲೇ ಊಟದ ಏರ್ಪಾಡು ಮಾಡಲಾಗಿತ್ತು.
ಊಟದ ಮೇಜಿನ ಮೇಲೆ ಮಾತುಕತೆಯ ಜೊತೆಗೆ ಸನ್ನಿ ಸಾಹೇಬರು ಪದೇ ಪದೇ ಗಡಿಯಾರ ನೋಡುತ್ತಿರುವುದನ್ನು ಮತ್ತು ಅವರ ಹಣೆಯ ಮೇಲೆ ಬೆವರಿರುವುದನ್ನು ನಾನು ಗಮನಿಸಿದೆ. ಆದರೂ ಕೋಣೆಯ ವಾತಾವರಣ ತುಂಬಾ ಸಾಮಾನ್ಯವಾಗಿತ್ತು. ನನ್ನ ಸಿಕ್ಸ್ತ್ ಸೆನ್ಸ್ ಅಂತಃಪ್ರಜ್ಞೆ ಅಪಾಯದ ಗಂಟೆಯನ್ನು ಬಾರಿಸಿತು. ಮೇಜಿನ ಮೇಲೆ ಕುಳಿತಿರುವ ಸ್ನೇಹಿತರಿಂದ ಹೆಚ್ಚು ಭಯಪಡಬೇಕು, ಏಕೆಂದರೆ ಅವರು ನಿಮ್ಮ ಕೈಗಳನ್ನು ಚಲನವಲನ ನೋಡುತ್ತಿರುತ್ತಾರೆ ಎಂದು ತಂದೆಯ ಡೈರಿಯಲ್ಲಿ ಬರೆದಿದ್ದು ನನಗೆ ನೆನಪಾಯಿತು. ನಾನು ವಿಕ್ಕಿಗೆ ಸನ್ನೆ ಮಾಡಿದೆ ಮತ್ತು ಕಿವಿಯಲ್ಲಿ ಏನೋ ಹೇಳಿದೆ. ವಿಕ್ಕಿ ತಕ್ಷಣ ಕೋಣೆಯಿಂದ ಹೊರಗೆ ಹೋದನು. ಸ್ವಲ್ಪ ಸಮಯದ ನಂತರ ಅವನು ಹಿಂತಿರುಗಿದನು ಮತ್ತು ನನಗೆ ಒಂದು ಕಾಗದದ ಚೂರನ್ನು ನೀಡಿದನು. ನಾನು ಕಾಗದವನ್ನು ಓದಿದಾಗ ನನ್ನ ಮುಖದ ಬಣ್ಣವೇ ಬದಲಾಯಿತು. ಆದರೆ ನಾನು ನನ್ನ ಮೇಲೆ ಹಿಡಿತ ಇಟ್ಟುಕೊಂಡೆ. ಕಾಗದದ ಮೇಲೆ ಬರೆಯಲಾಗಿತ್ತು, ಹೊರಗೆ ಸನ್ನಿ ಸಾಹೇಬರ ಕೆಲವು ಪರ್ಸನಲ್ ಗಾರ್ಡ್ಗಳು ಆಯುಧಗಳೊಂದಿಗೆ ಅವಿತು ಕುಳಿತಿದ್ದಾರೆ ಮತ್ತು ಬಹುಶಃ ಯಾವುದೋ ಸನ್ನೆಗಾಗಿ ಕಾಯುತ್ತಿದ್ದಾರೆ. ಕಥೆ ಹೇಳಿದಷ್ಟು ಸರಳವಾಗಿಲ್ಲ ಮತ್ತು ಶತ್ರು ಹೊರಗಿಲ್ಲ, ಬದಲಾಗಿ ಇದೇ ಕೋಣೆಯಲ್ಲಿ ಇದ್ದಾನೆ ಎಂಬುದು ನನಗೆ ಅರ್ಥವಾಯಿತು. ಮತ್ತು ಬಹುಶಃ ತಂದೆ ಕಾಣೆಯಾಗಲು ನಿಜವಾದ ಕಾರಣವೂ ಇದೇ ವ್ಯಕ್ತಿಯಾಗಿರಬಹುದು. ಈಗ ನನ್ನನ್ನು ದಾರಿಯಿಂದ ಸರಿಸಿ ಎಲ್ಲವನ್ನೂ ಕಬಳಿಸಲು ಇವನು ಬಯಸುತ್ತಿದ್ದಾನೆ. ನಾನು ಊಟ ಮಾಡುವುದನ್ನು ನಿಲ್ಲಿಸಿದೆ ಮತ್ತು ಸನ್ನಿ ಸಾಹೇಬರ ಕಡೆಗೆ ನೋಡಿ ನಗುತ್ತಾ ತುಂಬಾ ಆರಾಮವಾಗಿ ಕೇಳಿದೆ, ಸನ್ನಿ ಅಂಕಲ್, ನಿಮಗೆ ಸೆಕೆ ಆಗುತ್ತಿದೆಯೇ? ಆಗ ಸನ್ನಿ ಸಾಹೇಬರು ತಡಬಡಾಯಿಸಿ ಹೇಳಿದರು, ಇಲ್ಲ ಮಗನೇ, ನಾನೇನೋ ಸರಿಯಾಗಿದ್ದೇನೆ. ಕೇವಲ ವಯಸ್ಸಿನ ಕಾರಣದಿಂದ ಹೀಗಾಗುತ್ತಿದೆ. ನಿಮಗೆ ವಿಶ್ರಾಂತಿಯ ಅವಶ್ಯಕತೆಯಿದೆ ಅಥವಾ ಬಹುಶಃ ನೀವು ಯಾರಿಗೋಸ್ಕರ ಕಾಯುತ್ತಿದ್ದೀರಿ ಎಂದು ನನಗೆ ಅನ್ನಿಸುತ್ತಿದೆ ಎಂದು ನಾನು ಹೇಳಿದೆ. ಇಷ್ಟು ಕೇಳಿದ ತಕ್ಷಣ ಕೋಣೆಯಲ್ಲಿ ನಿಶಬ್ದ ಆವರಿಸಿತು. ಸೇಠ್ ದಕ್ಷ್ ಮತ್ತು ಪಿಯೂಷ್ ಸಾಹೇಬರು ಕೂಡ ಆಶ್ಚರ್ಯಚಕಿತರಾದರು. ನಾನು ನನ್ನ ಕುರ್ಚಿಯನ್ನು ಹಿಂದಕ್ಕೆ ಸರಿಸಿ ಎದ್ದು ನಿಂತು, ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ ಎಂಬುದು ನನಗೆ ಅರ್ಥವಾಗುತ್ತಿದೆ ಎಂದು ಹೇಳಿದೆ. ನಾನು ಈ ಕಾಗದಗಳಿಗೆ ಸಹಿ ಹಾಕಬೇಕೆಂದು ನೀವು ಬಯಸುತ್ತೀರಿ, ಆಗ ಎಲ್ಲ ಆಸ್ತಿ ನಿಮ್ಮ ಹೆಸರಿಗೆ ಆಗುತ್ತದೆ ಮತ್ತು ನಂತರ ನನ್ನ ತಂದೆಗೆ ಏನು ಮಾಡಲು ಯೋಜಿಸಿದ್ದಿರೋ ಅದೇ ಗತಿ ನನಗೂ ಆಗುತ್ತದೆ ಎಂದು ನಾನು ಹೇಳಿದೆ. ಆದರೆ ನಾನು ಗೌರವ್ ಅಗರ್ವಾಲ್ ಅವರ ಮಗ ಎಂಬುದನ್ನು ನೀವು ಮರೆತಿದ್ದೀರಿ ಮತ್ತು ನನ್ನ ತಂದೆ ನನಗಾಗಿ ಬಿಟ್ಟು ಹೋದ ಡೈರಿಯನ್ನು ನಾನು ಓದಿದ್ದೇನೆ ಎಂದು ನಾನು ಮುಂದೆ ಹೇಳಿದೆ. ಅವರ ಪ್ರತಿಕ್ರಿಯೆಯನ್ನು ನೋಡಲು ನಾನು ಇದೆಲ್ಲವನ್ನೂ ಒಂದು ಊಹೆಯಾಗಿ ಹೇಳಿದ್ದೆ ಮತ್ತು ನನ್ನ ಬಾಣವು ಸರಿಯಾಗಿ ಗುರಿ ತಲುಪಿತು. ಸನ್ನಿ ಸಾಹೇಬರು ತಕ್ಷಣ ಎದ್ದು ನಿಂತರು ಮತ್ತು ಕೋಪದಿಂದ ಹೇಳಿದರು, ನೀನು ಇನ್ನೂ ನಿನ್ನೆಯ ಮಗು. ಈ ಸಾಮ್ರಾಜ್ಯವನ್ನು ಕಟ್ಟಲು ನಾವು ಎಷ್ಟು ರಕ್ತ ಮತ್ತು ಬೆವರುವ ಸುರಿಸಿದ್ದೇವೆ ಎಂದು ನಿನಗೇನು ಗೊತ್ತು? ನಿನ್ನ ತಂದೆ ತತ್ವಗಳ ದೇವತೆಯಾಗಲು ಹೊರಟಿದ್ದನು, ಅದಕ್ಕಾಗಿಯೇ ಅವನನ್ನು ತೆಗೆದುಹಾಕಬೇಕಾಯಿತು. ಮತ್ತು ಈಗ ನೀನು ಕೂಡ ಮೌನವಾಗಿ ಸಹಿ ಹಾಕದಿದ್ದರೆ ಹೊರಗೆ ನನ್ನ ಮನುಷ್ಯರು ನಿಂತಿದ್ದಾರೆ, ಅವರು ನಿನ್ನನ್ನು ಇಲ್ಲಿಂದ ಜೀವಂತವಾಗಿ ಹೋಗಲು ಬಿಡುವುದಿಲ್ಲ. ಸೇಠ್ ದಕ್ಷ್ ಮತ್ತು ಪಿಯೂಷ್ ಸಾಹೇಬರು ಸನ್ನಿಯನ್ನು ಆಶ್ಚರ್ಯದಿಂದ ನೋಡಿದರು, ಏಕೆಂದರೆ ಬಹುಶಃ ಅವರು ಕೂಡ ನನ್ನನ್ನು ಕೊಲ್ಲುವ ಸನ್ನಿಯ ಈ ಯೋಜನೆಯ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಆ ಸಮಯದಲ್ಲಿ ನಾನು ಸ್ವಲ್ಪವೂ ಹೆದರಲಿಲ್ಲ, ಏಕೆಂದರೆ ವಿಕ್ಕಿ ಹೊರಗೆ ಏನಾದರೂ ವ್ಯವಸ್ಥೆ ಮಾಡಿರುತ್ತಾನೆ ಎಂಬ ನಂಬಿಕೆ ನನಗಿತ್ತು. ಮತ್ತು ಅದೇ ನಂಬಿಕೆಯೊಂದಿಗೆ ನಾನು ಸನ್ನಿ ಸಾಹೇಬರಿಗೆ ತುಂಬಾ ಶಾಂತವಾಗಿ ಹೇಳಿದೆ, ಒಮ್ಮೆ ಹೊರಗಿರುವ ನಿಮ್ಮ ಮನುಷ್ಯರಿಗೆ ಫೋನ್ ಮಾಡಿ ನೋಡಿ, ಅವರು ಇನ್ನೂ ನಿಮ್ಮ ಮಾತು ಕೇಳುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂದು. ಸನ್ನಿ ತಕ್ಷಣ ಫೋನ್ ಮಾಡಿದರು, ಆದರೆ ಇನ್ನೊಂದು ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಏಕೆಂದರೆ ವಾಸ್ತವವಾಗಿ ವಿಕ್ಕಿ ಹೊರಗೆ ಹೋದ ತಕ್ಷಣ ತನ್ನ ನಿಷ್ಠಾವಂತ ಸಹಚರರ ಮೂಲಕ ಸನ್ನಿಯ ಮನುಷ್ಯರನ್ನು ಯಾವುದೇ ಗುಂಡು ಹಾರಿಸದೆ ಮೌನವಾಗಿ ಹತೋಟಿಗೆ ತೆಗೆದುಕೊಂಡಿದ್ದನು. ಫೋನ್ ಕೈಯಲ್ಲಿ ಹಿಡಿದುಕೊಂಡೇ ಸನ್ನಿ ಸಾಹೇಬರು ಅಸಹಾಯಕರಾಗಿ ಕುರ್ಚಿಯ ಮೇಲೆ ಬಿದ್ದರು, ಏಕೆಂದರೆ ಅವರ ಕೊನೆಯ ಆಟವು ವಿಫಲವಾಗಿತ್ತು. ಆಗ ನಾನು ಮೇಜಿನ ಮೇಲೆ ಕೈ ಬಡಿಯುತ್ತಾ ಹೇಳಿದೆ, ಇಂದಿನಿಂದ ಈ ಗುಂಪಿನ ನಿಯಮಗಳು ನನ್ನ ತಂದೆಯ ನಿಯಮಗಳೇ ಆಗಿರುತ್ತವೆ. ಅಂದರೆ ಮೋಸ ಮತ್ತು ದ್ರೋಹಕ್ಕೆ ಶಿಕ್ಷೆ ಸಾವಲ್ಲ, ಅವಮಾನವಾಗಿರುತ್ತದೆ. ಮತ್ತು ನಾನು ನಿಮ್ಮನ್ನು ಕೊಲ್ಲುವುದಿಲ್ಲ ಸನ್ನಿ ಸಾಹೇಬರೇ, ಬದಲಿಗೆ ನಾನು ನಿಮ್ಮಿಂದ ಎಲ್ಲವನ್ನೂ ಕಿತ್ತುಕೊಳ್ಳುತ್ತೇನೆ ಮತ್ತು ಕೆಲವು ಗಂಟೆಗಳ ಹಿಂದೆ ನಾನು ನಿಂತಿದ್ದ ಅದೇ ರಸ್ತೆಯಲ್ಲಿ ನಿಮ್ಮನ್ನು ತಂದು ನಿಲ್ಲಿಸುತ್ತೇನೆ. ಇದು ನನ್ನ ಜೀವನದ ಮೊದಲ ದೊಡ್ಡ ನಿರ್ಧಾರವಾಗಿತ್ತು ಮತ್ತು ಅದೇ ಕ್ಷಣದಲ್ಲಿ ನನಗೆ ಅರಿವಾಯಿತು, ನಿಜವಾದ ಶಕ್ತಿ ಬಂದೂಕಿನಲ್ಲಿ ಇರುವುದಿಲ್ಲ, ಬದಲಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಬುದ್ಧಿವಂತಿಕೆಯನ್ನು ಬಳಸುವುದರಲ್ಲಿ ಇರುತ್ತದೆ ಎಂದು. ಸೇಠ್ ದಕ್ಷ್ ಮತ್ತು ಪಿಯೂಷ್ ಸಾಹೇಬರು ನನ್ನ ಈ ನಿರ್ಧಾರಕ್ಕೆ ಬೆಂಬಲ ನೀಡಿದರು, ಏಕೆಂದರೆ ಅವರು ಕೂಡ ಸನ್ನಿಯ ಹೆಚ್ಚುತ್ತಿರುವ ದುರಾಸೆ ಮತ್ತು ದ್ರೋಹದಿಂದ ಬೇಸತ್ತಿದ್ದರು. ಕೇವಲ ಭಯದ ಕಾರಣದಿಂದ ಅವರು ಇಲ್ಲಿಯವರೆಗೆ ಮೌನವಾಗಿದ್ದರು. ಆ ರಾತ್ರಿ ನಾನು ಭಯ, ಮೋಸ ಮತ್ತು ದುರಾಸೆಯ ಈ ಸಂಪೂರ್ಣ ಆಟವನ್ನು ಬಹಳ ಹತ್ತಿರದಿಂದ ಅರ್ಥಮಾಡಿಕೊಂಡೆ ಮತ್ತು ಈಗ ನಾನು ನನ್ನ ಹಳೆಯ ಜೀವನಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ನನಗೆ ಖಾತ್ರಿಯಾಯಿತು.
ಬದಲಿಗೆ ನಾನು ಈ ಮುಳ್ಳಿನ ಹಾದಿಯನ್ನು ನನ್ನ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಹೂವುಗಳನ್ನಾಗಿ ಬದಲಾಯಿಸಬೇಕಾಗಿದೆ. ವಿಕ್ಕಿ ಮುಂದೆ ಬಂದು ನನ್ನ ಭುಜದ ಮೇಲೆ ಕೈ ಇಟ್ಟು ಹೇಳಿದನು, ಇಂದು ನೀವು ನಿಜವಾಗಿಯೂ ನಿಮ್ಮ ತಂದೆಯ ಮಗ ಎಂದು ಸಾಬೀತುಪಡಿಸಿದ್ದೀರಿ ಮತ್ತು ಈಗ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ರಾತ್ರಿ ನನಗೆ ಯಾವುದೇ ತರಬೇತಿಗಿಂತ ಕಡಿಮೆಯಿರಲಿಲ್ಲ. ಇದು ನನ್ನನ್ನು ಒಬ್ಬ ಅಜಾಗರೂಕ ಹುಡುಗನಿಂದ ಬುದ್ಧಿವಂತ ಮತ್ತು ಬಲವಾದ ಮನುಷ್ಯನನ್ನಾಗಿ ಮಾಡಿತು. ಮರುದಿನ ಬೆಳಿಗ್ಗೆ ನನ್ನ ಕಣ್ಣು ತೆರೆದಾಗ ನನ್ನ ಕೋಣೆಯಲ್ಲಿ ಅದೇ ಹಳೆಯ ಬಿಸಿಲು ಕಿಟಕಿಗಳಿಂದ ತೂರಿಕೊಂಡು ಬರುತ್ತಿತ್ತು. ಆದರೆ ಇಂದು ಈ ಬಿಸಿಲಿನ ಬಣ್ಣ ಬದಲಾದಂತೆ ಭಾಸವಾಗುತ್ತಿತ್ತು. ಏಕೆಂದರೆ ನಿನ್ನೆಯವರೆಗೂ ನಾನು ಹತಾಶ ಮತ್ತು ಸೋತ ಮನುಷ್ಯನಾಗಿದ್ದೆ. ನನ್ನ ತಲೆಯ ಮೇಲೆ ಸಾಲದ ಹೊರೆಯಿತ್ತು. ಮತ್ತು ಇಂದು ನಾನು ಅದೇ ಶಕ್ತಿಯ ಮಾಲೀಕನಾಗಿದ್ದೆ. ಇದರ ಬಗ್ಗೆ ನನಗೆ ಅರಿವಿರಲಿಲ್ಲ. ಮತ್ತು ಕಳೆದ ರಾತ್ರಿ ನಡೆದ ಆ ಭೇಟಿಯು ನನ್ನೊಳಗಿನ ಭಯವನ್ನು ಶಾಶ್ವತವಾಗಿ ಕೊನೆಗೊಳಿಸಿತ್ತು. ಕೋಣೆಯಲ್ಲಿ ಬಿಸಿಲು ಹರಡಿತ್ತು, ಆದರೆ ನನ್ನೊಳಗೆ ಏನೋ ಬದಲಾಗಿತ್ತು. ಅದನ್ನು ಪದಗಳಲ್ಲಿ ಸರಿಯಾಗಿ ವಿವರಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಇದು ಅದೇ ಕೋಣೆ, ಅದೇ ಹಾಸಿಗೆ, ಅದೇ ಕಿಟಕಿ. ಆದರೆ ನಿನ್ನೆ ರಾತ್ರಿ ಇಲ್ಲಿ ಮಲಗಿದ ಮನುಷ್ಯ ನಾನಾಗಿರಲಿಲ್ಲ. ನಿನ್ನೆಯವರೆಗೂ ನಾನು ಪರಿಸ್ಥಿತಿಯ ಬಲಿಪಶುವಾಗಿದ್ದೆ ಮತ್ತು ಇಂದು ಪರಿಸ್ಥಿತಿ ನನ್ನನ್ನು ನೋಡಿ ತನ್ನ ರೂಪವನ್ನು ಬದಲಾಯಿಸಲಿದೆ. ನಾನು ಛಾವಣಿಯ ಕಡೆಗೆ ನೋಡುತ್ತಾ ದೀರ್ಘವಾಗಿ ಉಸಿರು ತೆಗೆದುಕೊಂಡೆ. ಆಗಿದ್ದೆಲ್ಲವೂ ಕನಸಲ್ಲ ಎಂದು ನನಗೆ ನಾನೇ ಮನವರಿಕೆ ಮಾಡಿಕೊಳ್ಳುತ್ತಿರುವಂತೆ ಇತ್ತು. ಬಾಗಿಲಲ್ಲಿ ಸಣ್ಣ ಶಬ್ದವಾಯಿತು. ಒಳಗೆ ಬನ್ನಿ ಎಂದು ನಾನು ಹೇಳಿದೆ. ಆಗ ವಿಕ್ಕಿ ಒಳಗೆ ಬಂದನು. ಇಂದು ಅವನ ಮುಖದಲ್ಲಿ ಆ ಭಿಕ್ಷುಕನ ಮುಗ್ಧತೆ ಇರಲಿಲ್ಲ. ಬದಲಿಗೆ ವಿಚಿತ್ರವಾದ ಶಾಂತಿ ಇತ್ತು. ಯಾವುದೇ ಕಾರ್ಯಾಚರಣೆಯ ನಂತರ ಹಿಂದಿರುಗಿದ ಸೈನಿಕನ ಮುಖದಲ್ಲಿ ಇರುವಂತಹ ಶಾಂತಿ ಅದು. ಗುಡ್ ಮಾರ್ನಿಂಗ್ ಚಿಕ್ಕ ಯಜಮಾನರೇ ಎಂದು ಅವನು ಹೇಳಿದನು. ನಾನು ಅವನನ್ನು ನೋಡಿದೆ ಮತ್ತು ನೆನಪಿನಲ್ಲಿ ಕೇವಲ ನೆರಳು ಮಾತ್ರವಲ್ಲ, ಗುರಾಣಿಯೂ ಇದೆ ಎಂದು ಮೊದಲ ಬಾರಿಗೆ ಭಾವಿಸಿದೆ. ವಿಕ್ಕಿ, ಇಂದಿನಿಂದ ನನ್ನನ್ನು ಚಿಕ್ಕ ಯಜಮಾನ ಎಂದು ಕರೆಯಬೇಡ ಎಂದು ನಾನು ಹೇಳಿದೆ. ಅವನು ಲಘುವಾಗಿ ಮುಗುಳ್ನಕ್ಕನು. ನೀವು ಹೇಳಿದಂತೆ ಯಜಮಾನರೇ. ನಾನು ಹಾಸಿಗೆಯಿಂದ ಎದ್ದು ಕಿಟಕಿಯ ಹತ್ತಿರ ಬಂದು ಹೊರಗೆ ನೋಡಿದೆ. ಅದೇ ಹಸಿರು, ಅದೇ ಗಾರ್ಡ್ಗಳು, ಅದೇ ಶಾಂತ ವಾತಾವರಣ. ಆದರೆ ಈ ಶಾಂತಿ ನಕಲಿ ಎಂದು ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸಮುದ್ರದ ಮೇಲ್ಮೈ ಶಾಂತವಾಗಿದ್ದು ಅದರ ಕೆಳಗೆ ಬಿರುಗಾಳಿ ಬೆಳೆಯುತ್ತಿರುವಂತೆ. ಸನ್ನಿ ಸಾಹೇಬರಿಗೆ ಏನಾಯಿತು? ನಾನು ಹಿಂದಿರುಗಿ ನೋಡದೆಯೇ ಕೇಳಿದೆ. ವಿಕ್ಕಿ ಒಂದು ಕ್ಷಣ ನಿಂತು ಉತ್ತರಿಸಿದನು, ನೀವು ಹೇಳಿದಂತೆ ಅವರ ಎಲ್ಲಾ ಖಾತೆಗಳನ್ನು ಫ್ರೀಜ್ ಮಾಡಲಾಗಿದೆ. ಅವರ ಮನುಷ್ಯರು ಅಲ್ಲಿಂದ ಸರಿದಿದ್ದಾರೆ ಮತ್ತು ಇಂದು ಮಧ್ಯಾಹ್ನದ ವೇಳೆಗೆ ಅವರು ನಿನ್ನೆ ನೀವು ನಿಂತಿದ್ದ ಅದೇ ರಸ್ತೆಯಲ್ಲಿ ಇರುತ್ತಾರೆ, ಜೀವಂತವಾಗಿ ಆದರೆ ಅವಮಾನಿತರಾಗಿ. ನನ್ನ ಎದೆಯಲ್ಲಿ ಏನೋ ಅಲುಗಾಡಿದಂತಾಯಿತು, ಆದರೆ ಅದು ಕರುಣೆ ಆಗಿರಲಿಲ್ಲ. ಅದು ಎಲ್ಲೋ ಆಳದಲ್ಲಿ ಗಟ್ಟಿಯಾದ ಕಠಿಣ ನಿರ್ಧಾರವಾಗಿತ್ತು. ಸರಿ ಎಂದು ನಾನು ಹೇಳಿದೆ. ನನ್ನ ಮತ್ತು ಅವರ ನಡುವೆ ಇದೇ ವ್ಯತ್ಯಾಸವಿರುತ್ತದೆ. ನಾನು ಮೇಜಿನ ಮೇಲಿದ್ದ ಡೈರಿಯನ್ನು ತೆಗೆದುಕೊಂಡೆ. ನನಗೆ ಈ ದಾರಿಯನ್ನು ತೋರಿಸಿದ ಅದೇ ಡೈರಿ. ನಾನು ಅದನ್ನು ತಿರುಗಿಸಿದೆ ಮತ್ತು ಮೊದಲ ಬಾರಿಗೆ ಭಯವಿಲ್ಲದೆ ಓದಲು ಪ್ರಾರಂಭಿಸಿದೆ. ಈಗ ಪ್ರತಿಯೊಂದು ಸಾಲು ನನಗೆ ಸವಾಲಾಗಿಲ್ಲ, ಬದಲಿಗೆ ತರಬೇತಿಯಂತೆ ತೋರುತ್ತಿತ್ತು. ಅಪ್ಪ ಪ್ರತಿಯೊಂದು ನಡೆ, ಪ್ರತಿಯೊಂದು ಮೋಸ, ಪ್ರತಿಯೊಂದು ಸಂಬಂಧವನ್ನು ನನಗಾಗಿ ಮೊದಲೇ ತೆರೆದಿಟ್ಟಂತೆ ಇತ್ತು. ಅವರು ಏಕೆ ಕಣ್ಮರೆಯಾದರು ಮತ್ತು ಏಕೆ ನನ್ನನ್ನು ನೇರವಾಗಿ ಈ ಬೆಂಕಿಗೆ ತಳ್ಳಲಿಲ್ಲ ಎಂಬುದು ನನಗೆ ಅರ್ಥವಾಗತೊಡಗಿತು. ಇಂದಿನ ಯೋಜನೆ ಏನು ಎಂದು ನಾನು ಕೇಳಿದೆ. ವಿಕ್ಕಿ ತಕ್ಷಣ ಉತ್ತರಿಸಿದನು, ಇಂದು ನೀವು ಮೊದಲ ಬಾರಿಗೆ ಈ ಕುರ್ಚಿಯ ಮೇಲೆ ಕುಳಿತು ನಿರ್ಧಾರ ತೆಗೆದುಕೊಳ್ಳುವಿರಿ. 3 ಫೈಲ್ಗಳಿವೆ. ಒಂದು ಭೂಮಿಯ ಮೇಲಿನ ಕೇಸ್, ಒಂದು ರಾಜಕೀಯ ಒತ್ತಡ ಮತ್ತು ನಿಮ್ಮ ತಂದೆಯೇ ನಿರಾಕರಿಸಿದ ಒಂದು ಕೇಸ್. ನಾನು ಅವನ ಕಡೆ ನೋಡಿದೆ. ಏಕೆ? ಏಕೆಂದರೆ ಅದರಲ್ಲಿ ಒಬ್ಬ ಮುಗ್ಧ ವ್ಯಕ್ತಿ ಭಾಗಿಯಾಗಿದ್ದನು. ವಿಕ್ಕಿ ಹೇಳಿದನು. ನಾನು ಡೈರಿಯನ್ನು ಮುಚ್ಚಿದೆ. ಹಾಗಾದರೆ ಆ ಕೇಸ್ ಮೊದಲಿಗೆ ಬರುತ್ತದೆ. ವಿಕ್ಕಿಯ ಕಣ್ಣುಗಳಲ್ಲಿ ಏನೋ ಹೊಳೆಯಿತು. ಬಹುಶಃ ಸಮಾಧಾನ ಅಥವಾ ಬಹುಶಃ ಹೆಮ್ಮೆಯಿತ್ತು. ನೀವು ಅಕ್ಷರಶಃ ಅವರಂತೆಯೇ ಮಾತನಾಡುತ್ತೀರಿ ಎಂದು ಅವನು ಹೇಳಿದನು. ನಾನು ಲಘುವಾಗಿ ಉಸಿರುಬಿಟ್ಟೆ. ನಾನು ವಿಕ್ಕಿಗೆ ಹೇಳಿದೆ, ನಾನು ಅವರಂತಾಗಲು ಬಯಸುವುದಿಲ್ಲ. ನಾನು ಅವರಿಗಿಂತ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ. ಸ್ವಲ್ಪ ಸಮಯದ ನಂತರ ನಾನು ನಿನ್ನೆ ರಾತ್ರಿ ನನ್ನ ಅದೃಷ್ಟದ ಒಪ್ಪಂದ ನಡೆದ ಅದೇ ದೊಡ್ಡ ಸಭಾಂಗಣದಲ್ಲಿದ್ದೆ. ಇಂದು ಅದೇ ಕುರ್ಚಿ ನನಗಾಗಿ ಅಲ್ಲ, ನನ್ನ ಕಾರಣದಿಂದ ದೊಡ್ಡದಾಗಿ ಕಾಣುತ್ತಿತ್ತು. ಸೇಠ್ ದಕ್ಷ್ ಮತ್ತು ಪಿಯೂಷ್ ಸಾಹೇಬರು ಎದುರು ಕುಳಿತಿದ್ದರು. ಅವರ ಮುಖದಲ್ಲಿ ಈಗ ಭಯವಿರಲಿಲ್ಲ, ಭರವಸೆ ಇತ್ತು. ಇಂದಿನಿಂದ ನಾನು ಮಾತನಾಡಲು ಪ್ರಾರಂಭಿಸಿದೆ. ಈ ಗುಂಪು ಕೇವಲ ಶಕ್ತಿಯಿಂದಲ್ಲ, ಬುದ್ಧಿವಂತಿಕೆಯಿಂದ ನಡೆಯುತ್ತದೆ. ಇಲ್ಲಿ ಹಣ ಮುಖ್ಯ, ಆದರೆ ತತ್ವಗಳು ಅದಕ್ಕಿಂತ ಹೆಚ್ಚು ಮುಖ್ಯವಾಗಿರುತ್ತವೆ. ಕೋಣೆಯಲ್ಲಿ ಮೌನವಿತ್ತು, ಆದರೆ ಈ ಮೌನವು ಒಪ್ಪಿಗೆಯದಾಗಿತ್ತು.
ಈ ದಾರಿ ಸುಲಭವಲ್ಲ ಎಂದು ನನಗೆ ತಿಳಿದಿತ್ತು. ಪ್ರತಿ ತಿರುವಿನಲ್ಲೂ ಒಬ್ಬ ಸನ್ನಿ ಇರುತ್ತಾನೆ. ಪ್ರತಿ ನಿರ್ಧಾರಕ್ಕೂ ಬೆಲೆ ಇರುತ್ತದೆ ಮತ್ತು ಪ್ರತಿ ರಾತ್ರಿ ನೆಮ್ಮದಿಯ ನಿದ್ರೆ ಸಿಗುವುದಿಲ್ಲ. ಆದರೆ ನಾನು ನಿಂತರೆ ಈ ವ್ಯವಸ್ಥೆ ಮತ್ತೆ ತಪ್ಪು ಕೈಗಳಿಗೆ ಹೋಗುತ್ತದೆ ಎಂದು ನನಗೆ ಈಗ ಖಾತ್ರಿಯಾಗಿತ್ತು. ನಾನು ಎದ್ದು ನಿಂತು ಮೊದಲ ಬಾರಿಗೆ ನನಗೆ ನಾನೇ ಹೇಳಿಕೊಂಡೆ, ನಾನು ಸಮರ್ಥ್ ಅಗರ್ವಾಲ್. ಮತ್ತು ಈ ಕಥೆ ಈಗ ಕೇವಲ ನನ್ನ ತಂದೆಯದಲ್ಲ, ನನ್ನದೂ ಆಗಿಬಿಟ್ಟಿದೆ. ನಾನು ಕುರ್ಚಿಯಿಂದ ಸ್ವಲ್ಪ ಹಿಂದಕ್ಕೆ ಒರಗಿದೆ. ಭಾವನೆಗಳ ಆರಂಭವನ್ನು ನಾನೇ ಮಾಡಿದ್ದೆ. ಈಗ ಅದರ ಭಾರವು ನನಗೆ ಅರಿವಾಗತೊಡಗಿತು. ಕೋಣೆಯಲ್ಲಿ ಎಸಿಯ ತಂಪಾದ ಗಾಳಿ ಬೀಸುತ್ತಿತ್ತು. ಆದರೆ ನನ್ನ ಹಣೆಯೊಳಗೆ ಎಲ್ಲೋ ಏನೋ ಬಿಸಿಯಾಗಿ ಕುದಿಯುತ್ತಿರುವಂತಿತ್ತು. ಇದು ಭಯವಲ್ಲ. ಇದು ಈಗ ಪ್ರತಿಯೊಂದು ನಿರ್ಧಾರವೂ ನನ್ನದೇ ಆಗಿರುತ್ತದೆ ಎಂಬ ಅರಿವು. ಮತ್ತು ಪ್ರತಿ ನಿರ್ಧಾರದ ಬೆಲೆಯೂ ಕೂಡ. ದಕ್ಷ್ ಸಾಹೇಬರು ಫೈಲ್ ಮೇಲೆ ತಮ್ಮ ಬೆರಳುಗಳನ್ನಿಟ್ಟು ಹೇಳಿದರು, ನಿನ್ನ ತಂದೆ ಪ್ರತಿ ಒಪ್ಪಂದಕ್ಕೂ ಮೊದಲು ಒಂದು ಮಾತು ಹೇಳುತ್ತಿದ್ದರು. ಮೊದಲು ಮನುಷ್ಯನನ್ನು ಓದು, ಕಾಗದವನ್ನು ಆಮೇಲೆ. ಇಂದು ಅದೇ ಸಮಯ ಬಂದಿದೆ. ನಾನು ಅವರ ಮಾತನ್ನು ಕೇಳಿದೆ, ಆದರೆ ನನ್ನ ದೃಷ್ಟಿ ಫೈಲ್ ಮೇಲೆ ಹೋಗಲಿಲ್ಲ. ನನ್ನ ಕಣ್ಣುಗಳು ಕಿಟಕಿಯ ಹೊರಗೆ ಕಾಣುತ್ತಿದ್ದ ಆ ಹುಲ್ಲು ಹಾಸಿನ ಮೇಲಿದ್ದವು. ಅಲ್ಲಿ ಎಲ್ಲವೂ ಹಸಿರಾಗಿ ಶಾಂತವಾಗಿತ್ತು. ಇಲ್ಲಿ ಎಂದಿಗೂ ಏನೂ ತಪ್ಪಾಗಿಲ್ಲ ಎಂಬಂತೆ. ಮತ್ತು ಇದೇ ಶಾಂತಿಯ ಅಡಿಯಲ್ಲಿ ಎಷ್ಟು ರಹಸ್ಯಗಳು ಹೂತುಹೋಗಿವೆ ಎಂದು ನನಗೆ ತಿಳಿದಿತ್ತು. ಮೊದಲ ಡೈಲ್ ಯಾವುದು ಎಂದು ನಾನು ಅಂತಿಮವಾಗಿ ಕೇಳಿದೆ. ಪಿಯೂಷ್ ಸಾಹೇಬರು ಉತ್ತರಿಸಿದರು, ಪೋರ್ಟ್ ವಿಷಯ. ಅದೇ ಡೈರಿಯಲ್ಲಿ ನಿನಗೆ ಉಲ್ಲೇಖ ಸಿಕ್ಕಿದ್ದು. ಅಲ್ಲಿ ಕಳೆದ 5 ವರ್ಷಗಳಿಂದ ಶೂನ್ಯವಿದೆ. ವ್ಯವಸ್ಥೆ ಸಡಿಲವಾಗಿದೆ ಎಂದು ಜನರು ಭಾವಿಸುತ್ತಾರೆ. ನೀವು ಅಲ್ಲಿ ಹಿಡಿತ ಸಾಧಿಸಿದರೆ ಇಡೀ ನಗರಕ್ಕೆ ಸಂದೇಶ ಹೋಗುತ್ತದೆ. ನಾನು ತಲೆ ಅಲ್ಲಾಡಿಸಿದೆ, ಆದರೆ ಒಳಗೆ ಏನೋ ಅಡಚಣೆ ಇತ್ತು. ಮತ್ತು ನಾನು ಅಲ್ಲಿಗೆ ಹೋದರೆ ಅಲ್ಲೂ ಯಾರಾದರೂ ಸನ್ನಿ ಕುಳಿತಿರುತ್ತಾನೆಯೇ, ಎದುರಿಗೆ ಸ್ನೇಹಿತನಾಗಿ ಮತ್ತು ಹಿಂದೆ ಚಾಕು ಹಿಡಿದುಕೊಂಡು? ಈ ಪ್ರಶ್ನೆ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ದಕ್ಷ್ ಸಾಹೇಬರು ದೀರ್ಘವಾಗಿ ಉಸಿರುಬಿಟ್ಟರು. ಇದೇ ಕಾರಣಕ್ಕೆ ನಿಮ್ಮ ತಂದೆ ಮುಂದೆ ಬರುತ್ತಿರಲಿಲ್ಲ. ಕುರ್ಚಿ ಎಷ್ಟು ಎತ್ತರವಾಗಿರುತ್ತದೆಯೋ ಹೊಡೆತಗಳು ಅಷ್ಟು ಹತ್ತಿರದಿಂದ ಇರುತ್ತವೆ ಎಂದು ಅವರಿಗೆ ತಿಳಿದಿತ್ತು. ನಾನು ಕುರ್ಚಿಯಿಂದ ಎದ್ದು ಕಿಟಕಿಯ ಹತ್ತಿರ ಹೋಗಿ ನಿಂತೆ. ಹೊರಗಿನ ಹಸಿರಿನಲ್ಲಿ ನನ್ನ ನೆರಳು ಸ್ಪಷ್ಟವಾಗಿ ಕಾಣುತ್ತಿತ್ತು. ಉದ್ದವಾದ ಸ್ವಲ್ಪ ಬಾಗಿದ ನೆರಳು. ನಾನು ಅಡಗಿಕೊಳ್ಳುವುದಿಲ್ಲ ಎಂದು ನಾನು ಹಿಂದೆ ನೋಡದೆಯೇ ಹೇಳಿದೆ. ಯಾರು ವಾರ ಮಾಡುತ್ತಾರೋ ಅವರು ಎದುರಿನಿಂದ ಮಾಡಲಿ. ಹಿಂದಿನಿಂದ ವಾರ ಮಾಡುವವರನ್ನು ಗುರುತಿಸಲು ನನಗೆ ಸಮಯ ಬೇಕು ಮತ್ತು ಅದನ್ನೇ ನಾನು ತೆಗೆದುಕೊಳ್ಳುತ್ತೇನೆ. ವಿಕ್ಕಿ ಮೊದಲ ಬಾರಿಗೆ ಮಾತನಾಡಲು ತಾನೇ ಅನುಮತಿ ತೆಗೆದುಕೊಂಡನು. ಸಾಹೇಬರೇ, ಇದಕ್ಕಾಗಿ ನೀವು ಜನರ ನಡುವೆ ಹೋಗಬೇಕಾಗುತ್ತದೆ. ಮೀಟಿಂಗ್ಗಳು, ಪಾರ್ಟಿಗಳು, ಮುಖದ ಹಿಂದಿನ ಮುಖಗಳನ್ನು ನೋಡಬೇಕಾಗುತ್ತದೆ. ನಾನು ಅವನ ಕಡೆ ನೋಡಿದೆ. ಮತ್ತು ನಾನು ನಿಮ್ಮ ಜೊತೆಗಿರುತ್ತೇನೆ ಎಂದು ಅವನು ಕಣ್ಣು ಮಿಟುಕಿಸದೆ ಹೇಳಿದನು, ನಿಮ್ಮ ತಂದೆಯ ಜೊತೆಗಿದ್ದಂತೆ. ಆ ಒಂದು ವಾಕ್ಯದಲ್ಲಿ ನನಗೆ ನಂಬಿಕೆ ಮತ್ತು ಜವಾಬ್ದಾರಿ ಎರಡೂ ಅರಿವಾಯಿತು. ನಾನು ಮೇಜಿನ ಮೇಲಿದ್ದ ಫೈಲ್ ತೆಗೆದುಕೊಂಡೆ. ಅದರ ತೂಕ ಹೆಚ್ಚಿರಲಿಲ್ಲ, ಆದರೆ ಅದರಲ್ಲಿ ಅಡಗಿದ್ದ ಪ್ರಪಂಚ ತುಂಬಾ ಭಾರವಾಗಿತ್ತು. ಸರಿ ಎಂದು ನಾನು ಹೇಳಿದೆ. ಇಂದಿನಿಂದ ಯಾವುದೇ ನಿರ್ಧಾರ ಮುಚ್ಚಿದ ಕೋಣೆಯಲ್ಲಿ ಆಗುವುದಿಲ್ಲ. ಏನೇ ಆಗಲಿ ಎದುರಿಗೆ ಆಗುತ್ತದೆ. ಮತ್ತು ಎಲ್ಲಕ್ಕಿಂತ ಮೊದಲು ನಾನು ಶಬ್ದಗಳನ್ನು ಆರಿಸುತ್ತಿರುವಂತೆ ನಿಂತೆ. ಎಲ್ಲಕ್ಕಿಂತ ಮೊದಲು ನನ್ನ ತಂದೆ ಕೊನೆಯ ಬಾರಿಗೆ ಯಾರ ಮೇಲೆ ನಂಬಿಕೆ ಇಟ್ಟಿದ್ದರು ಎಂಬುದನ್ನು ನಾನು ತಿಳಿಯಲು ಬಯಸುತ್ತೇನೆ. ಕೋಣೆಯಲ್ಲಿ ಮತ್ತೆ ಮೌನ ಆವರಿಸಿತು. ದಕ್ಷ್ ಮತ್ತು ಪಿಯೂಷ್ ಸಾಹೇಬರು ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ನಂತರ ದಕ್ಷ್ ಹೇಳಿದರು, ಈ ಪ್ರಶ್ನೆಯನ್ನು ನೀನು ತುಂಬಾ ಸರಿಯಾದ ಸಮಯದಲ್ಲಿ ಕೇಳಿದ್ದೀಯಾ. ಅವರು ನನ್ನ ಕಡೆಗೆ ಒಂದು ಸಣ್ಣ ಲಕೋಟೆಯನ್ನು ನೀಡಿದರು. ಇದು ನಿಮ್ಮ ತಂದೆ ಕಣ್ಮರೆಯಾಗುವ ಸರಿಯಾಗಿ 1 ವಾರ ಮೊದಲು ನಮಗೆ ನೀಡಿದ್ದು. ನನ್ನ ಮಗ ಎಂದಾದರೂ ಈ ಕುರ್ಚಿಯನ್ನು ಏರಿದರೆ ಇದನ್ನು ಅವನಿಗೆ ಕೊಡಿ ಎಂದು ಹೇಳಿದ್ದರು. ನಾನು ಲಕೋಟೆಯನ್ನು ತೆರೆದೆ. ಒಳಗೆ ಒಂದು ಕೀಲಿ ಮತ್ತು ಒಂದು ಸಣ್ಣ ಕಾಗದವಿತ್ತು. ಕಾಗದದ ಮೇಲೆ ಕೇವಲ ಒಂದು ಸಾಲು ಬರೆಯಲಾಗಿತ್ತು. ಯಾವ ಬಾಗಿಲನ್ನು ಎಲ್ಲರೂ ಮುಚ್ಚಿದೆ ಎಂದು ಭಾವಿಸುತ್ತಾರೋ ಅದೇ ಅತ್ಯಂತ ಅಪಾಯಕಾರಿಯಾಗಿ ತೆರೆದಿರುತ್ತದೆ. ನನ್ನ ಕೈಗಳು ಸ್ವಲ್ಪ ಬಿಗಿಯಾದವು. ಕಥೆಯ ಅತ್ಯಂತ ಮುಖ್ಯ ಭಾಗ ಇನ್ನೂ ಬಾಕಿ ಇದೆ ಎಂದು ನನಗೆ ಅರ್ಥವಾಯಿತು. ನನ್ನ ತಂದೆ ಕೇವಲ ಶತ್ರುಗಳನ್ನು ಬಿಟ್ಟು ಹೋಗಿರಲಿಲ್ಲ. ಅವರು ಪ್ರಶ್ನೆಗಳನ್ನು ಬಿಟ್ಟು ಹೋಗಿದ್ದರು ಮತ್ತು ಈಗ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವುದು ನನ್ನ ಜವಾಬ್ದಾರಿಯಾಗಿತ್ತು. ನಾನು ಕೀಲಿಯನ್ನು ನನ್ನ ಮುಷ್ಟಿಯಲ್ಲಿ ಮುಚ್ಚಿದೆ. ಇಂದಲ್ಲ, ಆದರೆ ಬಹಳ ಬೇಗ ನಾನು ಆ ಬಾಗಿಲಿಗೆ ತಲುಪುತ್ತೇನೆ. ವಿಕ್ಕಿ ಮೆಲ್ಲಗೆ ಹೇಳಿದನು, ಮತ್ತು ಆಗ ಬಹುಶಃ ನಿಮಗೆ ತಿಳಿಯುತ್ತದೆ, ನಿಮ್ಮ ತಂದೆ ಕೇವಲ ಬಾದ್ಶಾ ಆಗಿರಲಿಲ್ಲ, ಅವರು ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದರು ಎಂದು. ಆ ಕ್ಷಣ ನನಗೆ ಮೊದಲ ಬಾರಿಗೆ ಅರಿವಾಯಿತು. ಈ ಪಯಣ ಅಧಿಕಾರ ತಲುಪುವುದಲ್ಲ, ಸತ್ಯವನ್ನು ತಲುಪುವುದಾಗಿದೆ ಎಂದು. ಮತ್ತು ಸತ್ಯವು ಸಾಮಾನ್ಯವಾಗಿ ಕಿರೀಟಕ್ಕಿಂತ ಹೆಚ್ಚು ರಕ್ತವನ್ನು ಕೇಳುತ್ತದೆ.
ನಾನು ಮತ್ತೆ ಕುರ್ಚಿಯ ಮೇಲೆ ಕುಳಿತೆ. ಈ ದಿನ ದೀರ್ಘವಾಗಿರಲಿದೆ. ನಾನು ಆಳವಾದ ಉಸಿರು ತೆಗೆದುಕೊಂಡು ನಿಂತೆ. ಸೂರ್ಯನ ಮೊದಲ ಕಿರಣ ಕಿಟಕಿಗಳಿಂದ ತೂರಿಕೊಂಡು ಕೋಣೆಗೆ ಬರುತ್ತಿತ್ತು. ಆದರೆ ಆ ಬಿಸಿಲು ಈಗ ಕೇವಲ ಬೆಳಕಲ್ಲ, ಒಂದು ಸವಾಲು ಮತ್ತು ಉತ್ಸಾಹ ಎರಡರಂತೆಯೂ ಭಾಸವಾಗುತ್ತಿತ್ತು. ಕಳೆದ 5 ವರ್ಷಗಳ ಮೌನ, ಅಪ್ಪನ ಕಣ್ಮರೆ, ನನ್ನ ಭಯ, ನನ್ನ ಪ್ರಶ್ನೆಗಳು ಎಲ್ಲವೂ ಈಗ ನನ್ನ ಮುಂದೆ ಸ್ಪಷ್ಟವಾಗಿತ್ತು. ವಿಕ್ಕಿ ನನ್ನ ಪಕ್ಕದಲ್ಲಿ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಅದೇ ಗಂಭೀರತೆ ಇತ್ತು. ಅದು ಅವನು ಮೊದಲ ಸಿಗ್ನಲ್ನಲ್ಲಿ ತೋರಿಸಿದ್ದನು. ನಾನು ಹೊರಗೆ ನೋಡಿದೆ. ಫ್ಯಾಕ್ಟರಿಯ ಗೇಟ್. ಅದನ್ನು ನಾನು ಕೇವಲ ಒಂದು ಕಟ್ಟಡ ಎಂದು ಭಾವಿಸಿದ್ದೆ. ಈಗ ನನ್ನ ಪ್ರಪಂಚದ ಒಂದು ಹೊಸ ತಿರುವು ಆಗಿತ್ತು. ಮತ್ತು ನನ್ನೊಳಗಿನ ಹುಡುಗ ಯಾರು ಕೇವಲ ಹೆದರುತ್ತಿದ್ದನೋ, ಈಗ ಪ್ರತಿ ಅಪಾಯವನ್ನು ಅಂದಾಜು ಮಾಡುತ್ತಿದ್ದನು. ಇದು ಕೇವಲ ಸಂಪತ್ತು ಅಥವಾ ಶಕ್ತಿಯ ಕಥೆಯಲ್ಲ ಎಂದು ನಾನು ಭಾವಿಸಿದೆ. ಇದು ತನ್ನ ಗುರುತು, ತನ್ನ ಪರಂಪರೆ ಮತ್ತು ತನ್ನ ನಗರದ ಹೋರಾಟವಾಗಿತ್ತು. ನಂತರ ವಿಚಿತ್ರವಾದ ಮೌನ ಮುರಿಯಿತು. ಫೋನ್ ರಿಂಗ್ ಅಲ್ಲ, ನನ್ನ ಮೆದುಳಿನಲ್ಲಿ ಎಚ್ಚರಿಕೆ ಗಂಟೆ ಬಾರಿಸಿತು. ವಿಕ್ಕಿ ತಕ್ಷಣ ನನ್ನನ್ನು ಎಚ್ಚರಿಸಿದನು. ಸಮರ್ಥ್, ಈಗ ನಿಜವಾದ ಆಟ ಶುರುವಾಗಲಿದೆ. ನಾನು ಆಳವಾದ ಉಸಿರು ತೆಗೆದುಕೊಂಡು ಹೆಜ್ಜೆ ಹಾಕಿದೆ. ಹೊರಗಿನ ಉದ್ಯಾನದಲ್ಲಿ ಸ್ವಲ್ಪ ಚಲನವಲನವಿತ್ತು. ಮೊದಲು ನಾನು ಹೆದರುತ್ತಿದ್ದೆ. ಈಗ ನಾನು ನೋಡುತ್ತಲೇ ಇದ್ದೆ. ಯಾರು ನನ್ನ ಶತ್ರುಗಳಾಗಿದ್ದರೋ ಅವರ ಮುಖದಲ್ಲಿ ಈಗ ಆಶ್ಚರ್ಯ ಮತ್ತು ಭಯ ಕಾಣುತ್ತಿತ್ತು. ನಾನು ಅವರ ಹತ್ತಿರ ಹೋದೆ, ಆದರೆ ಯಾವುದೇ ಶಬ್ದವಲ್ಲ, ಅವರ ಒಳಗಿನ ಸತ್ಯ ಹೊರಬಂತು. ನಿಜವಾದ ಶಕ್ತಿ ಬಂದೂಕಿನಲ್ಲಿ ಅಲ್ಲ, ಬುದ್ಧಿವಂತಿಕೆ ಮತ್ತು ಸರಿಯಾದ ಸಮಯದಲ್ಲಿ ಹೆಜ್ಜೆ ಇಡುವುದರಲ್ಲಿ ಇರುತ್ತದೆ ಎಂದು ನಾನು ಅರಿತುಕೊಂಡೆ. ನಾನು ಮಾಡಿದ ಯೋಜನೆ ಈಗ ಪೂರ್ಣಗೊಂಡಿತ್ತು. ಎಲ್ಲಾ ದ್ರೋಹಿಗಳು, ದುರಾಸೆಯ ಮತ್ತು ಭ್ರಷ್ಟಜನರು ತಮ್ಮದೇ ಆಟದಲ್ಲಿ ಸಿಕ್ಕಿಬಿದ್ದಿದ್ದರು. ಯಾರೂ ನನ್ನನ್ನು ತಡೆಯಲು ಸಾಧ್ಯವಿರಲಿಲ್ಲ. ಯಾರೂ ನನ್ನನ್ನು ಹೆದರಿಸುವ ಧೈರ್ಯ ಮಾಡಲು ಸಾಧ್ಯವಿರಲಿಲ್ಲ. ಫ್ಯಾಕ್ಟರಿಗೆ ಹಿಂತಿರುಗಿ ನಾನು ಮೊದಲ ದಿನದಂತೆ ಕೆಲಸವನ್ನು ಪ್ರಾರಂಭಿಸಿದೆ. ಆದರೆ ಈಗ ಈ ನಗರ ಮತ್ತು ಜನರಿಗಾಗಿ ಒಂದು ಹೊಸ ವ್ಯವಸ್ಥೆ ರೂಪುಗೊಳ್ಳುತ್ತಿತ್ತು. ಅಲ್ಲಿ ನ್ಯಾಯ, ಸರಿಯಾದ ನಿರ್ಧಾರಗಳು ಮತ್ತು ಅಪ್ಪನ ಪರಂಪರೆ ಜೀವಂತವಾಗಿತ್ತು. ವಿಕ್ಕಿ ನನ್ನ ಜೊತೆಗಿದ್ದನು. ಆದರೆ ಈಗ ಅವನು ಕೇವಲ ಸಂಗಾತಿಯಲ್ಲ, ನನ್ನ ಕಣ್ಣು ಮತ್ತು ಕಿವಿಗಳ ಭಾಗವಾಗಿದ್ದನು. ಅಪ್ಪನ ನಿಜವಾದ ಉದ್ದೇಶ ಕೇವಲ ಸಂಪತ್ತು ಅಥವಾ ಶಕ್ತಿಯಾಗಿರಲಿಲ್ಲ, ಬದಲಿಗೆ ಸರಿಯಾದ ಮನುಷ್ಯರು ಮತ್ತು ಸರಿಯಾದ ವ್ಯವಸ್ಥೆಯನ್ನು ಸಿದ್ಧಪಡಿಸುವುದಾಗಿತ್ತು ಎಂದು ನಾನು ಮೊದಲ ಬಾರಿಗೆ ಅರಿತುಕೊಂಡೆ. ಮತ್ತು ಈಗ ನಾನು ಆ ಮನುಷ್ಯನಾಗಿದ್ದೆ. ನಿಧಾನವಾಗಿ ರಾತ್ರಿಯಾಯಿತು. ಕೋಣೆಯಲ್ಲಿ ಅದೇ ಬಿಸಿಲು ಈಗ ಇರಲಿಲ್ಲ. ಬದಲಿಗೆ ಚಂದ್ರನ ತಂಪಾದ ಬೆಳಕು ನನಗೆ ನನ್ನ ಹೊಸ ಪಯಣವನ್ನು ನೆನಪಿಸುತ್ತಿತ್ತು. ನಾನು ಡೈರಿಯನ್ನು ಮತ್ತೆ ತೆರೆದೆ. ಈಗ ಭಯವಿರಲಿಲ್ಲ, ಕೇವಲ ಪಾಠ ಮತ್ತು ಅಪ್ಪನ ಮಾತುಗಳು. ಬಾದ್ಶಾ ಅಥವಾ ಹೆಣ ಈಗ ನನಗೆ ಕೇವಲ ಒಂದು ಎಚ್ಚರಿಕೆಯಾಗಿತ್ತು, ನಾನು ಸರಿಯಾದ ದಾರಿಯನ್ನು ಆರಿಸಿದ್ದೇನೆ ಎಂದು. ನಾನು ಎದ್ದು ನಿಂತು ಕಿಟಕಿಯಿಂದ ಹೊರಗೆ ನೋಡಿದೆ. ನಗರ ಈಗ ನನಗೆ ಭಯ ಹುಟ್ಟಿಸುವಂತಿರಲಿಲ್ಲ, ಬದಲಿಗೆ ನನಗಾಗಿ ಕಾಯುತ್ತಿತ್ತು. ಮುಂದೆ ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗಲಿವೆ, ಅನೇಕ ಶತ್ರುಗಳಿರುತ್ತಾರೆ ಎಂದು ನನಗೆ ತಿಳಿದಿತ್ತು. ಆದರೆ ಈಗ ನಾನು ಒಬ್ಬಂಟಿಯಾಗಿರಲಿಲ್ಲ. ನನ್ನೊಳಗಿನ ಭಯ ಸತ್ತು ಹೋಗಿತ್ತು. ಮತ್ತು ಉಳಿದದ್ದು ಕೇವಲ ಬುದ್ಧಿವಂತಿಕೆ, ಶಕ್ತಿ ಮತ್ತು ಅಪ್ಪನ ಪರಂಪರೆಯ ಗೌರವ. ಮತ್ತು ಇಂದಿನಿಂದ ಈ ನಗರ ಮತ್ತು ಈ ಫ್ಯಾಕ್ಟರಿ ಕೇವಲ ನನಗಾಗಿ ಅಲ್ಲ, ಸರಿಯಾದ ದಾರಿಯನ್ನು ಆರಿಸುವ ಎಲ್ಲರಿಗೂ ಸೇರಿದ್ದು ಎಂದು ನನಗೆ ತಿಳಿದಿತ್ತು. ಈ ಸಂಪೂರ್ಣ ಕಥೆಯಿಂದ ನಾನು ಇಷ್ಟೇ ಹೇಳಲು ಬಯಸುತ್ತೇನೆ: ನಿಜವಾದ ಶಕ್ತಿ ಬಂದೂಕು ಅಥವಾ ಹಣದಲ್ಲಿ ಇರುವುದಿಲ್ಲ. ನಿಜವಾದ ಶಕ್ತಿ ಮನುಷ್ಯ ತನ್ನ ಮೆದುಳು ಮತ್ತು ತನ್ನ ನಿರ್ಧಾರಗಳಲ್ಲಿ ಇಡುವ ಧೈರ್ಯದಲ್ಲಿರುತ್ತದೆ. ಭಯ ಅಥವಾ ಒತ್ತಡದಲ್ಲಿ ತಡವರಿಸುವ ಮನುಷ್ಯ ಎಂದಿಗೂ ಬಾದ್ಶಾ ಆಗಲು ಸಾಧ್ಯವಿಲ್ಲ. ನಾವು ಭಯ ಮತ್ತು ದುರಾಸೆಯಿಂದ ಮೇಲೆ ಏರಿದರೆ, ನಮ್ಮ ತತ್ವಗಳು ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ, ಯಾವುದೇ ಕಷ್ಟ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ನಾನು ಕಲಿತೆ. ನಮ್ಮ ದಾರಿಯಲ್ಲಿ ದೃಢವಾಗಿ ನಿಲ್ಲುವುದು ಸುಲಭವಲ್ಲ, ಆದರೆ ಸರಿಯಾದ ಸಂಗಾತಿ ಮತ್ತು ಸರಿಯಾದ ಆಲೋಚನೆ ಸಿಕ್ಕರೆ ದಾರಿ ಸ್ಪಷ್ಟವಾಗುತ್ತದೆ. ಸಂಪತ್ತು, ಅಧಿಕಾರ ಮತ್ತು ಶಕ್ತಿ ಅದನ್ನು ಸರಿಯಾದ ಕೆಲಸ ಮತ್ತು ಸರಿಯಾದ ದಿಕ್ಕಿನಲ್ಲಿ ಬಳಸಲು ತಿಳಿದಿರುವವರಿಗೆ ಮಾತ್ರ ಅರ್ಥಪೂರ್ಣವಾಗಿರುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಭಯ ಮತ್ತು ಮೋಸ ಎಷ್ಟೇ ಹತ್ತಿರವಿದ್ದರೂ, ಮನುಷ್ಯ ತನ್ನ ಒಳಗಿನ ಶಕ್ತಿ ಮತ್ತು ಸರಿಯಾದ ಆಲೋಚನೆಯ ಮೇಲೆ ನಂಬಿಕೆ ಇಟ್ಟರೆ ಯಾರೂ ಅವನನ್ನು ತಡೆಯಲು ಸಾಧ್ಯವಿಲ್ಲ. ನಿಜ ಹೇಳಬೇಕೆಂದರೆ, ಭಯ ಮತ್ತು ದುರಾಸೆಯಿಂದ ಮೇಲೆ ಎದ್ದು ತನ್ನ ತತ್ವಗಳು ಮತ್ತು ಬುದ್ಧಿವಂತಿಕೆಯಿಂದ ಗೆಲ್ಲುವವನೇ ನಿಜವಾದ ಬಾದ್ಶಾ. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಅಪ್ಡೇಟ್ ಅನ್ನು ಮೊದಲು ಪಡೆಯಲು ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಲು ಮರೆಯಬೇಡಿ.